ಮಂತ್ರೋಪದೇಶ ಅಂದರೆ ನನ್ನ ಪ್ರಕಾರ ಸರ್ಜರಿನೇ ಅದು. ದೇ ಆರ್ ಟಾಸ್ಕ್ ಮಾಸ್ಟರ್ಸ್. ಅದು ಹೆಂಗಮ್ಮ ಆಗುತ್ತೆ, ಕೋಪ ಮಾಡ್ಕೊಂಡ್ಬಿಟ್ರೆ ನನ್ನ ಮೇಲೆ, ಅದು ಹೇಗಾಗುತ್ತೆ ನಿನಗೆ ಗೊತ್ತಾ? ಮಹಾಗುರುಗಳು ದೊಡ್ಡ ಗುರುಗಳಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅವ್ರು ಹೇಳೋ ಮೇಲೆ ಗೊತ್ತು ನಮಗೆ ಈ ಕರಿಕ್ಯುಲಮ್ ಮುಗೀತು ನಮಗೆ ಅಂತ. ನನ್ನ ಗಂಟಲಿನ ಈ ಭಾಗ ಪೂರ್ತಿ ನೀಲಿ ಬಣ್ಣ ಆಯಿತು. ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್ಸಿನ ಶಕ್ತಿ ಆ ರೀತಿ ಇರುತ್ತೆ. ಎಷ್ಟೇ ಆದರೂ ಸಾಕದು, ಏನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗುತ್ತೆ. ತ್ರಿಪುರ ಸುಂದರಿ ದೇವಸ್ಥಾನ ಇಂಥದ್ದೊಂದು ಇದೆ ಅಂತಲೇ ಗೊತ್ತಿರಲಿಲ್ಲ. ತಿಥಿನಿತ್ಯ ದೇವಿಯರು ಅಂತ ಹೇಳಿ ಅಲ್ಲಿ ಮಂಗಳಾರತಿ ಇದೆಯಲ್ಲ, ತುಂಬ ದೀರ್ಘಕಾಲ ನಡೆಯುತ್ತೆ, 20 ನಿಮಿಷದ ಮೇಲೆ ನಡೀತದಲ್ಲಿ. ಸ್ವಲ್ಪ ಅವ್ರ ಕಡೆ ಗಮನ ಕೊಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆತ ಈ ಮೂಗನ್ನು ಹಿಂಗೆ 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 ಉಜ್ಜಕ್ಕೆ ಶುರು ಮಾಡ್ದ. ಪರ ಅಂತ ಹೇಳೋ ಅಷ್ಟೊತ್ತಿಗೆ ನನಗೆ ಸಹಸ್ರಾರ ಚಕ್ರ ವೈಬ್ರೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಅದೆಲ್ಲ ನಿಂತೋದಾಗ ಶರೀರದಿಂದ ಅದಕ್ಕೆ ಬಿಡುಗಡೆ ಮಂತ್ರಕ್ಕೆ. ಈ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ಈ ಪ್ರಾಕ್ಟೀಸು, ಇಟ್ಸ್ ವೆರಿ ಥ್ರಿಲ್ಲಿಂಗ್, ನೆವರ್ ಬೋರಿಂಗ್. ಕೊನೆಗೆ ನಾನು ಅಂದ್ಕೊಂಡಿದ್ದ ದೇವ್ರುಗಳದ್ದು ಯಾವುದೂ ಅಲ್ಲ, ನಾನೇ ದೇವರು ಅಂತ ಗೊತ್ತಾಗುತ್ತೆ. ಈಗ ಈ ರುದ್ರಾಕ್ಷದ ವಿಚಾರ ಹೇಳಿದ್ರಲ್ಲ, ಇದೇ ರೀತಿ ಈ ಹಿಮಾಲಯಕ್ಕೂ ಈ ಅಧ್ಯಾತ್ಮ ಸಾಧನೆಗೂ ಅದನ್ನು ಮಾಡುವಂತಹ ಈ ಮಹರ್ಷಿಗಳು ಋಷಿಗಳು ಇವರಿಗೆ ಏನು ಸಂಬಂಧ? ಈಗ ನಮ್ಮ ಪರಂಪರೆಯಲ್ಲೇ ನಮ್ಮ ದೇಶದಲ್ಲೇ ಬೇರೆ ಯಾವ ಪರ್ವತ ಶ್ರೇಣಿಗೂ ಕೂಡ ಇಂಥ ಒಂದಿಲ್ಲ. ಈಗ ವಿಂಧ್ಯಾದ್ರಿ ಇದೆ, ಬೇರೆ ಪರ್ವತ ಸಹ್ಯಾದ್ರಿ ಇದೆ, ಇದೆಲ್ಲ ಇದೆ. ಆದರೆ ಈ ದಿವ್ಯಾನುಭೂತಿಗಳು ಅದನ್ನು ಪಡ್ಕೊಳ್ಳುವಂತಹ ಋಷಿ ಮಹರ್ಷಿಗಳೆಲ್ಲ ಹಿಮಾಲಯದಲ್ಲಿ ಇರ್ತಾರೆ ಅಲ್ವೇ? ಯಾಕೆ? ಏನಾದರೂ ಸಂಬಂಧ ಇದೆಯಾ? ಕಂಡುಕೊಂಡಿದ್ದಾರೆ ನಮ್ಗೆ ಹೇಳಬಹುದಾದರೆ? ಹಿಮಾಲಯವನ್ನು ನಮ್ಮ ಕಾವ್ಯಗಳಲ್ಲೆಲ್ಲ ದೇವಭೂಮಯ ದಿವ್ಯಭೂಮಿ ಅಂತೆಲ್ಲ ವರ್ಣಿಸ್ತಾರೆ. ಇದರಿಂದಾನೇನಾ ಅಥವಾ ಇನ್ನೇನಾದರೂ ಇದೆಯಾ? ಮೊರಾರ್ಲೆಸ್ ಇದರಿಂದಾನೇ. ಮತ್ತು ಋಷಿ ಪರಂಪರೆಯ ನೀವು ಮೂಲಕ್ಕೆ ಹೋಗ್ತಾ ಬಂತು ಅಂತಂದರೆ, ಸ್ವಾಮಿ ರಾಮ ಅವರು ಇದರ ಬಗ್ಗೆ ತುಂಬ ಮಾತಾಡಿದ್ದಾರೆ ಅನೇಕ ಸಂದರ್ಭಗಳಲ್ಲಿ. ಈ ಪರಂಪರೆಯ ಬಗ್ಗೆ ಈ ಋಷಿ ಮನಿಗಳು, ನೇಮ್ ಎನಿ ಋಷಿ, ನಿಮ್ಗೆಲ್ಲ ಋಷಿಗಳ ಹೆಸರು ನಾಲ್ಗೆ ತುದಿನಲ್ಲೇ ಇರುತ್ತೆ. ಸಂಸ್ಕೃತ ವಿದ್ವಾಂಸರು ನೀವು. ಯಾವ ಋಷಿಯ ಹೆಸರನ್ನ ನೀವು ತೆಗೆದುಕೊಂಡ್ರೂ ಕೂಡ ಈ ಒಂದು ಹಿಮಾಲಯನ್ ಟ್ರೆಡಿಷನ್ ಏನಿದೆ, ಈ ಎಲ್ಲ ಋಷಿಗಳು ಅದರ ಬ್ಯಾನರಲ್ಲೇ ಬರ್ತಾರೆ ಅನ್ನೋದು ಅವರ ಕನ್ವಿನ್ಸ್ಡ್ ಸ್ಟೇಟ್ಮೆಂಟ್ ಅದು. ಆಮೇಲೆ ಮೂಲಕ್ಕೆ ಹೋಯಿತು ಅಂತಂದರೆ ಸುಮಾರು 10,000 ವರ್ಷಗಳ ಡಾಕ್ಯುಮೆಂಟೆಡ್ ರೆಕಾರ್ಡ್ಸ್ ಇದೆ. ತಂತ್ರದ ಪುಸ್ತಕಗಳಲ್ಲಿದೆ ಈ ಋಷಿಗಳ ಬಗ್ಗೆ, ಯಾವ ಕಾಲದಲ್ಲಿದ್ದರು ಅನ್ನೋದು ಅವೆಲ್ಲ. ಆದರೆ ಅವ್ರು ಹೇಳೋದು ಇನ್ನೂ ಅದು ನಾನ್ ಡಾಕ್ಯುಮೆಂಟೆಡ್ ಆಗಿರುವಂಥದ್ದು ಸುಮಾರು 15,000 ವರ್ಷಕ್ಕೂ ಹೆಚ್ಚು ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಕೈಲಾಸ, ಅದೆಲ್ಲ. ಹಾಗೆ ನೀವು ಮೂಲಕ್ಕೆ ಹೋಗ್ತಾ ಬಂದರೆ ಸಮಯದ ದೃಷ್ಟಿಯಿಂದನೂ ಅವ್ರು ಹೇಳುವಂಥದ್ದು, ಬ್ರಹ್ಮನ ಮಾನಸ ಪುತ್ರರಾಗಿ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುರೇಶ, ಸ್ವಲ್ಪ ಸ್ವಲ್ಪ ಹೆಸರು ಬದಲಾವಣೆಗಳನ್ನು ನಾನು ಓದಿದ್ದೀನಿ, ಪುಸ್ತಕಗಳಲ್ಲಿ ಬದಲಾವಣೆಗಳಿದೆ. ಸನತ್ ಸುಜಾತ ಅಂತ ಕೆಲವು ಕಡೆ ಹೇಳ್ತಾರೆ. ಈ 4 ಜನರು ಕೂಡ ಬ್ರಹ್ಮನ ಮಾನಸ ಪುತ್ರರಾಗಿ ಬಂದು ಶರೀರವನ್ನು ಧರಿಸಿ ಈ ಜ್ಞಾನದ ಪ್ರಸರಣವನ್ನು ಪ್ರಾರಂಭ ಮಾಡಿದರು ಅಂತ ಆಯಿತಾ. ಅವರು ಇವತ್ತಿಗೂ ಕೂಡ ಶಾಶ್ವತವಾಗಿ ಎಥೀರಿಯಲ್ ಬಾಡಿನಲ್ಲಿ ಹಿಮಾಲಯದಲ್ಲೇ ಇರೋದು. ಮತ್ತು ಯೂಟ್ಯೂಬ್ಗಳಲ್ಲೂ ನಾನು ನೋಡ್ತಿರ್ತೀನಿ, ಇದೆಲ್ಲ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ಜನ. ಆಮೇಲೆ ಏನು ಕೈಲಾಸ ಪರ್ವತನ ಒಂದ್ಸರಿ ಹೋಗಿ ಟಚ್ ಮಾಡಿ ಬರಬೇಕು ಅಂತ ಸಾಹಸಗಳನ್ನು ಮಾಡಿಕೊಂಡು ಹೋಗ್ತಾರೆ. ತುಂಬ ಇಮೋಷನಲ್ ಆಗಿ ಹೋಗ್ತಾರೆ. ಅಲ್ಲಿಗೆ ಹೋಗಿ ಬಂದು ಏನೋ ಒಂದು ಸಾರ್ಥಕ್ಯದ ಭಾವವನ್ನು ಅನುಭವಿಸ್ತಾರೆ. ಯಾಕೆಂದರೆ ಆ ಜಾಗಕ್ಕೆ ಆ ಶಕ್ತಿ ಇದೆ. ಆ ಜಾಗದಲ್ಲಿ ಅವರ ಒಂದು ವೈಬ್ರೇಷನ್ ಏನಿದೆ, ಈ ಮಾನಸ ಪುತ್ರರು ಮತ್ತು ಈ ಎಲ್ಲ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಅಲ್ಲಿದ್ದು ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಅವರೆಲ್ಲವನ್ನ ನೋಡ್ತಾ ಇರ್ತಾರೆ. ಯಾರಿಗಾರು ಕಾಣಿಸ್ಕೊಳ್ಳೇಬೇಕು ಅನ್ನೋ ಇದೊಂದು ಮಾತನ್ನು ನೀವು ಹೇಳ್ಬಿಡಿ. ಆವಾಗಲಿಂದಾನು ಇದು ಬಂತು, ಶರೀರದಲ್ಲಿ ಇರ್ತಾರೆ, ಅಶರೀರ ರೂಪದಲ್ಲಿ ಇರ್ತಾರೆ, ಸೂಕ್ಷ್ಮ ಶರೀರದಲ್ಲಿ. ಸೊ ಎಕ್ಸಿಸ್ಟೆನ್ಸ್ ಲೆವೆಲ್ಸ್ ತುಂಬ ಇರುತ್ತೆ. ತುಂಬ ಶುಡ್ ನಾಟ್ ಒಂಥರ ಬೈಂಡ್ ಅವರ್ ಸೆಲ್ಸ್ ಟು ಒನ್ ಪರ್ಟಿಕ್ಯುಲರ್ ಲೆವೆಲ್ ಅಂತ. ಹೌದು ಹೌದು ಅವಾಗಿಂದ ನೀವು ಹೇಳ್ತಾ ಇದ್ದೀರಿ. ಇಟ್ಸ್ ವೆರಿ ಟ್ರೂ. ಹಾಗಾಗಿ ಯಾರಿಗೆ ದರ್ಶನ ಭಾಗ್ಯ ಇರುತ್ತೋ ಅವರಿಗೆ ಕಾಣಿಸ್ಕೊಳ್ತಾರೆ ಅವರು. ಹಾಗಂತ ಕಾಣಿಸ್ಕೊಳ್ಳಿಲ್ಲ ಅಂದ ಕಾರಣಕ್ಕೇ ಉಳಿದಂಥವ್ರಿಗೆ ಆಶೀರ್ವಾದ ಸಿಗಲ್ವ ಅಂದರೆ ಹಾಗೇನಲ್ಲ. ಅವರು ಸರ್ವವ್ಯಾಪಿ, ಇಡೀ ಜಗತ್ತು, ಇಡೀ ಬ್ರಹ್ಮಾಂಡವೇ ಒಂದು ಅಂತ ಭಾವಿಸ್ಕೊಂಡವ್ರು ಅವರು. ಹಾಗಾಗಿ ಭೌಗೋಳಿಕವಾದಂಥ ವ್ಯತ್ಯಾಸಗಳಾಗಲಿ, ಭಾಷೆ, ಸಂಸ್ಕೃತಿ
ಇವು ಯಾವುದೇ ಒಂದು ಫ್ರಾಗ್ಮೆಂಟೇಷನ್ ಅನ್ನೋದು ಇಲ್ಲವೇ ಇಲ್ಲ ಅವರಿಗೆ. ಹಾಗಾಗಿ ಯಾವ ಯಾವ ಜೀವಿ ಅಲ್ಲಿಗೆ ಬರ್ತಾರೋ ಆಸೆಗಳನ್ನು ಇಟ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ಅನುಗ್ರಹವನ್ನು ಮಾಡಿ ಮೌನದಲ್ಲಿ ಅವ್ರಿಗೆ ಗೊತ್ತಾಗಬೇಕಾಗಿಲ್ಲ ಅನುಗ್ರಹ ಸಿಕ್ತು ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಿಗೂ ಸಿಕ್ಕೇ ಇರುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅನುಭವ. ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ಅಂತ, ಏಕೆಂದರೆ ಇತ್ತೀಚೆಗೆ ನಾನು ಈ ಕಮಲ ಪುಷ್ಪನ ಹಿಡ್ಕೊಂಡು ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದೀನಿ. ನಿಮ್ಮ ಪುಸ್ತಕ ತೆಗೆದ ತಕ್ಷಣ ದಿ ಸೆಕ್ಷನ್ಸ್ ಆಫ್ ದಿ ಬುಕ್ ಕಮಲದಳ ಅಂತ ಬಂದಿದೆ. ಏನು ವಿಶೇಷ? ನನಗೆ ಬಹಳ ಕನೆಕ್ಟ್ ಆಯಿತು ಈ ನೀವೇ. ಅಲ್ಲ, ನಿಮಗೆ ಗೊತ್ತೇ ಇದೆ, ನೀವು ಅಲ್ಲ ಕಮಲ ಭಾವದಲ್ಲಿ ಇರಬಲ್ಲರು. ಅಲ್ಲ, ಅದ್ರ ಕನೆಕ್ಷನ್ ನಾನು ಹೇಳಿದ ತಕ್ಷಣ ಹೌದಾ ಅಂತೀರಾ ನೀವು? ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಇಂಗ್ಲೀಷ್ ಬುಕ್ ಈಸ್ ನೇಮ್ ಡಿಫ್ರೆಂಟ್ಲಿ, ಚಾಪ್ಟರ್ಸು ಅದು ಇದು ಬಂದಿದೆ. ಕನ್ನಡ ಪುಸ್ತಕದಲ್ಲಿ ಕಮಲದಳ ಅದು 1, 2 ಅಂತ ಆರಂಭ ಆಗುತ್ತೆ. ಏನು ನನಗೆ ಬಹಳ ಇಷ್ಟ ಆಯ್ತು ಅದು. ಇದುವರೆಗೂ ಯಾರೂ ಇಲ್ಲ ನಮ್ಮಲ್ಲಿ. ಬೇರೆ ಬೇರೆ ಥರ ತುಂಬ ಚೆನ್ನಾಗಿರೋದು, ತುಂಬ ಕನ್ವಿನ್ಸಿಂಗ್ ಸೆಕ್ಷನ್ಸ್, ನೇಮಿಂಗ್ ಆಫ್ ದಿ ಸೆಕ್ಷನ್ಸ್ ಇದೆ. ಅದರಲ್ಲಿ ರಾಮಾಯಣದ ಕಾಂಡಗಳು, ಯುದ್ಧ ಪರ್ವಗಳು, ಇನ್ನೊಂದರಲ್ಲಿ ದಳಗಳು, ಇದೆಲ್ಲ ಇದೆ. ಬಟ್ ಇದು ಹೇಳಿ. ಇದು ಬಹಳಷ್ಟು ತಂತ್ರದ ಸಿಂಬಲ್ ಆಗಿ ವರ್ಕ್ ಆಗುತ್ತೆ. ಕಮಲದ ಹೂವು, ಕಮಲದ ದಳ, ಮತ್ತು ಅದು ದೇವಿಗೆ ನೇರವಾಗಿ ಸಂಬಂಧಪಟ್ಟಿದ್ದು ಆಗಿದೆ. ಇದು ಬಾಹ್ಯಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಸಂಕೇತವಾಗಿ ನೀವು ಆ ಹೂವನ್ನು ನೋಡಿದರೆ ಗೊತ್ತಿರೋ ವಿಷಯ, ಕೆಸರಿನಲ್ಲಿ ಇರುವಂಥದ್ದು. ಆದರೆ ಅದಕ್ಕೆ ಟಚ್ ಆಗದೆ ಅದೆಷ್ಟು ಪವಿತ್ರವಾದ ಶುದ್ಧವಾದ ರೀತಿಯಲ್ಲಿ ಬೆಳಕನ್ನೇ ನೋಡುತ್ತೆ, ಬೆಳಕನ್ನೇ ನೋಡ್ತಾ ಇರುತ್ತೆ, ಸೂರ್ಯಮುಖಿ. ಮತ್ತೆ ಅದು ತನ್ನ ನಾನ್ ಕಾಂಟ್ಯಾಕ್ಟ್ ಅಸಂಪರ್ಕವನ್ನು ಸದಾ ಕಾಲ ಕಾಯ್ದುಕೊಂಡಿರುತ್ತೆ ಅಂತ. ಸೊ ತಂತ್ರ ಇದನ್ನು ಯಾಕೆ ಸಿಂಬಲ್ ಆಗಿ ಬಳಸುತ್ತೆ ಅಂತಂದರೆ ಈ ಕಾರಣಕ್ಕಾಗಿ. ತಂತ್ರದ ವೈಶಿಷ್ಟ್ಯ ಏನು ಅಂತಂದರೆ, ಒಬ್ಬ ಸಾಧಕ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ನಿಯಮಗಳನ್ನು ಮೊದಲು ಕೊಡೋದಿಲ್ಲ. ಅದು ಯಮ ನಿಯಮಗಳನ್ನು ಕೊಡೋದಿಲ್ಲ. ಮತ್ತೆ ಎಟ್ ಎ ಲಾರ್ಜರ್ ಪರ್ಸ್ಪೆಕ್ಟಿವ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಮಾತನ್ನು, ತಂತ್ರ ಅಕ್ಸೆಪ್ಟ್ಸ್ ಯು ಆ್ಯಸ್ ಯು ಆರ್, ವೆರೆವರ್ ಯು ಆರ್, ಹವೆವರ್ ಯು ಆರ್. ಅದು ಇಂಗ್ಲೀಷಲ್ಲೇ ಹೇಳಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹಂಗೆ ಹೇಳೋದು ನಾನು. ಹೌದು ಹೌದು, ಇರಲಿ. ಹಾಗಾಗಿ ಒಬ್ಬ ತಾಂತ್ರಿಕ ಗುರುವಿಗೂ ವೈದಿಕ ಗುರುಗೆ ತುಂಬ ವ್ಯತ್ಯಾಸಗಳಿದೆ ಅನ್ನೋದನ್ನು ಬಹಳ ಆಸಕ್ತಿಪೂರ್ಣವಾಗಿ ಗುರುಗಳು ತಮ್ಮ ಶ್ರೀವಿದ್ಯಾ ಷೋಡಶಿಕ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ. ಹೌದಾ? ಒಬ್ಬ ತಾಂತ್ರಿಕ ಗುರು ಒಂದು ಮಂತ್ರ ದೀಕ್ಷೆಯನ್ನು ಕೊಡಬೇಕಾದ್ರೆ ಶಿಷ್ಯನನ್ನು ಹೇಗೆ ಪರಿಭಾವಿಸ್ತಾನೆ ಅಂತ ಹೇಳ್ಬಿಟ್ಟು, ಮತ್ತು ಎಟ್ ವಾಟ್ ಲೆವೆಲ್ಸ್, ನಾಡಿಗಳ ಮಟ್ಟದಲ್ಲಿ, ಚಕ್ರಗಳ ಮಟ್ಟದಲ್ಲಿ, ಭಾವನೆಗಳ ಮಟ್ಟದಲ್ಲಿ, ಅದೆಲ್ಲ ಅದಕ್ಕೆ ಸೇರ್ಕೊಂಡಿರೋದೆ. ಶುದ್ಧಿಯನ್ನು ತಾನೇ ಮಾಡ್ತಾನೆ ಅಂತ ಹೇಳಿ. ಸೊ ತಂತ್ರದಲ್ಲಿ ಒಬ್ಬ ಶಿಷ್ಯನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಾಗ ಅವನು ಕೆಸರಿನಲ್ಲೇ ಇದ್ದಾನೆ ಅಂತ ಗೊತ್ತು ಅವರಿಗೆ. ಯಾಕೆ ಅಂತಂದರೆ, ಕೆಸರು ಅಂತಂದರೆ, ಮತ್ತೆ ನೀವು ಫಿಗರೇಟಿವ್ ಆಗಿ ಹೇಳಬೇಕು ಅಂತ ಅನ್ನೋದಾದರೆ, ಮಾನವ ಶರೀರದಲ್ಲಿ ಫಸ್ಟ್ 3 ಚಕ್ರಾಸ್ ಇದೆಯಲ್ಲ, ಮೂಲಾಧಾರ, ಅದಕ್ಕೂ ಮುಂಚೆ ಜನ್ಮಾಗ್ರ ಅಂತ ಇನ್ನೊಂದಿದೆ. ತಂತ್ರದಲ್ಲಿ ಇನ್ನೊಂದು ಚಕ್ರದ ಪ್ರಸ್ತಾಪನೂ ಇದೆ. ಅಷ್ಟಾಂಗ ಯೋಗದಲ್ಲಿ ಜನ್ಮಾಗ್ರದ ಬಗ್ಗೆ ವಿವರಣೆ ಇಲ್ಲ. ಜನ್ಮಾಗ್ರ ಅಂತಂದರೆ ಮೂಲಾಧಾರದಗಿಂತನೂ ಕೆಳಗಡೆ, ಅಂದರೆ ಅದು ಶರೀರದಿಂದ ಹೊರಗಡೆ ಒಂದು ಚಕ್ರ ಇದೆ. ಇಟ್ ಈಸ್ ಕನೆಕ್ಟೆಡ್ ಇನ್ ವೈಬ್ರೇಷನ್. ಅದು ಎಲೆಕ್ಟ್ರಿಕಲ್ ವೇವ್ಸ್ ಥರ ವರ್ಕ್ ಮಾಡುತ್ತೆ. ಅದು ಹೇಗೆ ಅಂತಂದರೆ, ಒಂದು ಮರ ಅಥವಾ ಗಿಡವೇ ಅಂತ ಇಟ್ಕೊಳ್ಳಿ, ನಿಮಗೆ ಕಾಂಡ ಭೂಮಿಯೊಳಗೆ ನಿಮಗೆ ಕಾಣಿಸುವವರೆಗೂ ಕೂಡ ಅಷ್ಟೇ ಅದು ಸತ್ಯ ಅಂತ ಅಂದ್ಕೋತೀವಿ. ಆದರೆ ಒಳಗಡೆ ಅದು ಬೇರುಗಳೇನಿದೆ, ಆ್ಯಕ್ಚುಲಿ ಇದರ ಅಸ್ತಿತ್ವಕ್ಕೆ ಅದು ಕಾರಣ. ಕರೆಕ್ಟ್ ಅಲ್ವೇ? ಆದರೆ ಅದು ಅದೃಶ್ಯವಾಗಿ ಇರುತ್ತೆ. ಹಾಗೆ ಈ ಜನ್ಮಾಗ್ರ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಕ್ರ. ಅದು ಸಪೋರ್ಟ್ ಮಾಡೋದು ಮೂಲಾಧಾರ ಚಕ್ರವನ್ನು. ಮೂಲಾಧಾರ ಚಕ್ರ, ಜನ್ಮಾಗ್ರ, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರ
ಅಪ್ ಟು ಮಣಿಪುರ ಅಂದರೆ ನೇವಲ್ ಸೆಂಟರ್ಗೆ ತನಕ ಬರುವವರೆಗೂ ಲೋವರ್ 3 ಚಕ್ರಾಸ್ ಏನಿದೆ ಅದು ಪಶುತ್ವವನ್ನು ಪ್ರತಿನಿಧಿಸುತ್ತೆ. ಮತ್ತು ನಮ್ಮ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಸಮಯಾಚಾರದಲ್ಲಿ ಶ್ರೀವಿದ್ಯಾ ಸಂಪ್ರದಾಯ ಏನಿದೆ ಅದರಲ್ಲಿ ಶಿಷ್ಯನನ್ನು ಫಸ್ಟ್ 3 ಚಕ್ರಾಸಲ್ಲಿ ಇನಿಷಿಯೇಟೇ ಮಾಡಲ್ಲ ಮಂತ್ರದಲ್ಲಿ. ಇದು ಬಹಳ ವಿಶೇಷ. ಇದು ಆಟೋಮೆಟಿಕಲಿ ಇನಿಷಿಯೇಷನ್ ಆಗೋದೇನೆ ಅನಾಹತ ಚಕ್ರದಿಂದ. ಅಂದರೆ ದೇ ವಿಲ್ ಸಿಂಪ್ಲಿ ಇಗ್ನೋರ್ ದ ಫಸ್ಟ್ 3 ಹೋಗಿ ಆಮೇಲೆ ಅದನ್ನು ಮಾಡಿದ್ರಾಯ್ತು. ಅದು ಯಾವ ಮಹಾ ದೊಡ್ಡ ವಿಷಯ. ದೇ ಸ್ಟಾರ್ಟ್ ದ ಸರ್ಜರಿ ಎಟ್ ದಿ ಹಾರ್ಟ್ ಲೆವೆಲ್. ಮಂತ್ರೋಪದೇಶ ಅಂದರೆ ನನ್ನ ಪ್ರಕಾರ ಸರ್ಜರಿನೇ ಅದು. ದೇ ಆರ್ ಟಾಸ್ಕ್ ಮಾಸ್ಟರ್ಸ್. ಸೊ ಅದು ಏನು ಶಾಸ್ತ್ರಗಳು ಹೇಳುತ್ತೆ ಬೇರೆ ಬೇರೆ ರೀತಿನಲ್ಲಿ. ನಾವು ಹುಟ್ಟೋ ಮುಂಚೆ 9 ತಿಂಗಳು ಏನು ತಾಯಿಯ ಗರ್ಭದಲ್ಲಿ ಇರ್ತೀವಿ ಅದನ್ನು ಗ್ಲೋರಿಫೈ ಮಾಡೋದು ಒಂದು ಕ್ರಮ. ಅಂದರೆ ತಾಯಿಯ ಗರ್ಭ ಅನ್ನೋದು ಅಷ್ಟೊಂದು ಶ್ರೇಷ್ಠ, ಹೇಗೆ ಅವಳು ನೋಡ್ಕೊಳ್ತಾಳೆ ಕಾಪಾಡ್ತಾಳೆ ಅಂದರೆ ಅದು ಒಂದು ಮುಖ. ಆದರೆ ಅದು ಎಷ್ಟೊಂದು ಗಂಧದಲ್ಲಿ ಅಥವಾ ಕೊಳಕನಲ್ಲಿ ದುರ್ಗಂಧದಲ್ಲಿ ತನ್ನ ಒಂದು 9 ತಿಂಗಳನ್ನು ಅಲ್ಲಿ ಕಳಿಬೇಕಾಗ್ತದೆ. ಮತ್ತು ಅದಕ್ಕೆ ತುಂಬ ಸಫೋಕೇಶನ್ ಇರುತ್ತೆ ಅಂತ ಹೇಳ್ತಾರೆ ಆ ಭ್ರೂಣಕ್ಕೆ. ಸೊ ಇವೆಲ್ಲ ಇದೆಯಲ್ಲ 9 ತಿಂಗಳು ಆ ಜೀವಕ್ಕೆ ಆತ್ಮಕ್ಕೆ ಕಳೆಯೋದು ಅಷ್ಟು ಸುಲಭವಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಒಂಥರ ಅಂಡರ್ ದಿ ಡ್ರೈನೇಜ್ ಸಿಸ್ಟಮ್ ಇದ್ದಂಗೆ ನಾವು. ಅದಕ್ಕೆ ಗರ್ಭಾವಾಸ ತುಂಬ ದುಷ್ಕರವಾದದ್ದು ಅಂತ ನಮ್ಮ ಇದರಲ್ಲೆಲ್ಲ ದರ್ಶನ ಸಾಹಿತ್ಯದಲ್ಲೆಲ್ಲ ಹೇಳ್ತಿರ್ತಾರೆ. ಆದ್ದರಿಂದಾನೇ ಈ 3 ಚಕ್ರಗಳನ್ನು ಪಶುಗೆ ಸಮಾನವಾದಂತಹ ಮನುಷ್ಯನ ಕಾನ್ಷಿಯಸ್ನೆಸ್ ಲೆವೆಲ್ ಅಂತ ಹೇಳೋದು, ಪ್ರಜ್ಞಾಸ್ಥಿತಿ. ತಂತ್ರ ನಮ್ಮನ್ನು ಹೇಗಿದ್ದೀವೋ ಹಾಗೆ ಅದು ಒಪ್ಕೊಳ್ಳುತ್ತೆ ಅನ್ನೋದಕ್ಕೆ ಮಾತಿಗೆ ನಾನು ಈ ಮಾತನ್ನು ಹೇಳಿದ್ದು. ಹಾಗಾಗಿ ಗುರುವಾದವನು ಒಬ್ಬ ತಾಂತ್ರಿಕ ಗುರು, ಅಲ್ಲಿಗೆ ನಾನು ಬಂದೆ. ಅವನು ಬಹಳ ವಿಶೇಷ. ವೈದಿಕ ಗುರು ತಾಂತ್ರಿಕ ಗುರು ವಿಚಾರ ಹೇಳುವಾಗ ಕಂಪ್ಯಾರಿಸನ್ ಅಂತನೂ ಅಲ್ಲ, ಅಥವಾ ವೈದಿಕ ಗುರು ಶ್ರೇಷ್ಠ ಅಲ್ಲ ಅಂತ ಅದನ್ನು ನಾನೇನು ಹೇಳ್ತಾ ಇಲ್ಲ. ಒಬ್ಬ ತಾಂತ್ರಿಕ ಗುರು ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಏನು ವೈಶಿಷ್ಟ್ಯ ಅಂತ ಹೇಳಿ. ಹೌದು, ಅಷ್ಟೇ. ಸ್ವಾಮಿ ರಾಮ ಅವರು ತಮ್ಮನ್ನ ಒಬ್ಬ ಸ್ಕ್ಯಾವೆಂಜರ್ ಅಂತ ಕರ್ಕೊಳ್ತಾರೆ. ಅಯ್ಯೋ, ಯಾಕಂದರೆ ಗುರು ಆ್ಯಕ್ಚುಲಿ ಮಾಡ್ತಾನೆ ಆ ಕೆಲಸವನ್ನು ಮಾಡಿ ನಮ್ಮನ್ನು, ನಮ್ಮ ಪ್ರಜ್ಞಾವಸ್ಥೆಯನ್ನು ಆ ಕೆಳಗಿನ ಮಟ್ಟದಲ್ಲಿ ಏನು ಮೂಲಾಧಾರ ಚಕ್ರ ಅಂತಂದರೆ ಸಾವಿನ ಭಯ, ಮತ್ತು ಜೀವನ ಅಂತಂದ್ರೇ 4 ಅರ್ಜಸ್ಸು: ಆಹಾರ, ನಿದ್ರಾ, ಭಯ, ಮೈಥುನ. ಇದರಲ್ಲೇ ಬಿದ್ದು ಹೊರಳಾಡಿ ಎಷ್ಟು ಜನ್ಮಗಳಿಗೆ ಬಂದು ಹೋಗಿ ಎಷ್ಟು 1000 ಜನ್ಮಗಳಾಯಿತು ಅದರಲ್ಲೇ ಬಿದ್ದು ಹೊರಳಾಡ್ತಾ ಇದ್ದೀವಿ ನಾವು. ಆ ಒಂದು ಕೆಸರಿನಲ್ಲೋ ಅಥವಾ ಒಂದು ಹೊಂಡದಲ್ಲೋ ಬಿದ್ದಿರುವಂತಹ ಒಬ್ಬ ವ್ಯಕ್ತಿಯನ್ನು ಎತ್ತಿ ಅವರಿಗೆ ಸ್ನಾನವನ್ನು ಮಾಡಿಸಿ ಅವನಿಗೆ ಒಂದು ಏನು ಶುಭ್ರವಾದಂತಹ ವಸ್ತ್ರವನ್ನು ತೊಡಿಸೋದು ಎಷ್ಟು ದುಸ್ಸಾಹಸವಾಗುತ್ತೋ ಒಬ್ಬ ವ್ಯಕ್ತಿಗೆ, ಅಂಥ ಕೆಲಸವನ್ನು ಗುರು ಮಾಡ್ತಾನೆ ಶಿಷ್ಯನಿಗೆ. ಹಾಗಾಗಿನೇ ಅಷ್ಟೇ ಅಲ್ಲ, ಆಮೇಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಗುರುಗೆ ಶಿಷ್ಯನ ಮೇಲೆ ಇರುವ ಮಮತೆಯನ್ನು ಒಂದು ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ಯಾವ ಅವಕಾಶವನ್ನು ಅವನು ಬಿಡೋದಿಲ್ಲ ಅಂಥೇಳಿ. ಅಸಾಧ್ಯವಾದನ್ನೋದು ಅವನಿಗೆ ಏನೂ ಇಲ್ಲವೇ ಇಲ್ಲ. ಆದರೆ ಅದನ್ನು ಬಳಸಬೇಕು ಅಂತೇನಿದೆ ಆ ಶಕ್ತಿಯನ್ನು ಅಲ್ವಾ, ಬಳಸೋದು ಯಾಕೆ ಅಂತಂದರೆ ಆ ಒಂದು ಮಮತೆಯಿಂದಾಗಿ ಮಾಡ್ತಾನೆ. ಈಗ ನೀವು ಷಟ್ಚಕ್ರಗಳಲ್ಲದೆ ಇನ್ನೊಂದು ಚಕ್ರದ ವಿಚಾರ ಹೇಳಿದ್ರಿ, ಜನ್ಮಾಗ್. ಇದು ಈ ಷಟ್ಚಕ್ರ ನಿರೂಪಣಾ, ಪ್ರಪಂಚ ಸಾರ ಇಂಥ ಗ್ರಂಥಗಳಲ್ಲಿ ಬರುತ್ತೆ. ಇದೆ ಅದು ತಾಂತ್ರಿಕವಾದಂಥ ಟೆಕ್ಸ್ಟ್ ಅದರಲ್ಲಿ ಇದ್ದೇ ಇದೆ. ಕೊನೆ ಹಾಗೆ ನೋಡಿದ್ರೆ 130 ಚಕ್ರಗಳಿದೆ ಶರೀರದಲ್ಲಿ, 1000 ಚಕ್ರಗಳಿದೆ, ಸೂಕ್ಷ್ಮ ಚಕ್ರಗಳು ಅಂತ ಇದರ ಸಂಖ್ಯೆ ಹೆಚ್ಚುತ್ತಾನೆ ಹೋಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾದ್ದು ಅಂತ ಹೇಳಿ ಷಟ್ಚಕ್ರಗಳು ಅಂತ ಹೇಳುವುದು. ಹೌದು. ಹಾಗೆ ನೀವು ಇನ್ನೊಂದು ವಿಚಾರವನ್ನು ಈ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲರಿಗೂ
ತಿಳಿಯೋ ಹಾಗೆ ಹೇಳ್ತಾ ಇರ್ತೀರಿ ಗುರುಮ. ಒಂದು ಈಗಾಗಲೇ ಹಿಂದೆ ತಾವು ಇಲ್ಲಿ ಬಂದು ಮಾತಾಡಿದಾಗಲೂ ಹೇಳಿದ್ರಿ, ಈ ಭಿನ್ನ ಭಿನ್ನ ಪರಂಪರೆಗಳಿಗೆ ಸೇರಿದಂತಹ ಗುರುಗಳು ಅವರಿದ್ದರೂ ಕೂಡ ಅವರಿಗೆ ಪರಸ್ಪರ ಸಂಬಂಧ ಇರುತ್ತೆ ಅಂತ. ಅದು ಈಗ ತಾನೇ ನೀವು 2 ಪರಂಪರೆಯ ಗುರುಗಳು, ತಂತ್ರ ಗುರುಗಳು, ವೈದಿಕ ಗುರುಗಳು ಹೇಳಿದ್ರಿ. ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಯಾಕೆಂದರೆ ಇವೆಲ್ಲ ನಿಮ್ಮಂಥವ್ರು ಮಾತ್ರ ಹೇಳ್ಬೋದು, ಓದಿದ್ರೂ ಅರ್ಥ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಅದರಿಂದ ಅದು ಅನುಭೂತಿಯ ಹಿನ್ನೆಲೆ ಇದ್ದವ್ರು ಮಾತ್ರ ಹೇಳಿ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಏನು ಅಂದರೆ ಭಿನ್ನ ಭಿನ್ನವಾದ ಪರಂಪರೆಗಳು ಅಂತ ಹೇಳಿ. ನಮಗೆ ಪರಂಪರೆ ಬಗ್ಗೆ ಭಿನ್ನ ಭಿನ್ನ ಅಂತ ಯಾಕೆ ಅನಿಸುತ್ತೆ ಅನ್ನೋದು ಆ ಪ್ರಶ್ನೆಯಲ್ಲಿ ಇರುವಂಥ ಇನ್ನೊಂದು ಪ್ರಶ್ನೆ. ಯಾಕೆ ಅಂದರೆ ಈ ಮನಸ್ಸು ಒಂದು ಸಾಮಾನ್ಯವಾದಂತಹ ಹಂತದಲ್ಲಿ ಇದ್ದು ತನ್ನ ಪ್ರಜ್ಞೆಯ ಒಂದು ವೈಶಿಷ್ಟ್ಯದ ಅರಿವು ಇಲ್ಲದೇ ಇರುವಂತಹ ಅಜ್ಞಾನದಲ್ಲೇ ಇರುವಂತಹ ಮನಸ್ಸಿಗೆ ಎಲ್ಲವೂ ಕೂಡ ಫ್ರಾಗ್ಮೆಂಟ್ ಆಗಿ ಕಾಣೋದು. ದ್ವೈತ ಭಾವವೇ ಪ್ರಮುಖವಾದಂಥ ಶಕ್ತಿ ಅದರದ್ದು. ದ್ವೈತ ಭಾವ ಇರೋದ್ರಿಂದನೇ ನಾವು ಈ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ಜೀವನವನ್ನು ಮಾಡ್ತಾ ಇರ್ತೀವಿ, ಅಲ್ವೇ? ಹಾಗಾಗಿ ಭಿನ್ನ ಭಿನ್ನ ಪರಂಪರೆಗಳು ಅನ್ನೋದು ಕನ್ವೀನಿಯನ್ಸಿಗೆ ಮಾಡಿಕೊಂಡಿರುವಂಥದ್ದು. ಮತ್ತು ಭೌಗೋಳಿಕವಾದಂತಹ ಆಗಿನ ಕಾಲದಲ್ಲಿ ಭಾಳ ಚಿಕ್ಕ ಚಿಕ್ಕ ಪ್ರಾಂತ್ಯಗಳು, ಅಲ್ಲಲ್ಲೇ ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ತಾ ಇದ್ದಿದ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಆ ಒಂದು ಜ್ಞಾನದ ಪ್ರಸಾರಣ ಮಾಡುವಂಥದ್ದೆಲ್ಲ ದೊಡ್ಡ ದೊಡ್ಡ ಋಷಿಗಳು ಮಾಡಿದರು. ಉದಾಹರಣೆಗೆ ಸ್ವಾಮಿ ರಾಮ ಅವ್ರು ಹೇಳ್ತಾರೆ, ಹಿಮಾಲಯದ ಪರಂಪರೆ ಒಂದೇ ಪರಂಪರೆ ಅಂತ ಆದರೂ ಕೂಡ ಕಾಲ ಕಾಲಕ್ಕೆ ಭಾರತದ ಅನೇಕ ಭಾಗಗಳಿಂದ ಶಿಷ್ಯರಿಗೆ ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು ಆ ಮಾತನ್ನು. ಪರಂಪರೆ ಬಗ್ಗೆ ಬರೆದಾಗ ಶಿಷ್ಯರು ಹುಡುಕಿಕೊಂಡು ಬಂದು ಹಿಮಾಲಯದಲ್ಲಿರುವಂತಹ ಗುರು ಪರಂಪರೆಗಳ ಗುರುಕುಲದಲ್ಲಿ, ಗುಹೆಗಳಲ್ಲಿರುವಂಥ ಗುರುಕುಲದಲ್ಲಿ ಇದ್ದು ಜ್ಞಾನವನ್ನು ಪಡ್ಕೊಂಡು ಮತ್ತೆ ವಾಪಸ್ ಹೋಗುವಂಥದ್ದು, ಅಂದರೆ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್. ಆಮೇಲೆ ಅನೇಕ ಋಷಿಗಳನ್ನು ಸಂದರ್ಭಕ್ಕೆ ತಕ್ಕನಾಗೆ ನೀವೇ ಹೋಗಿ ಅಷ್ಟು ದೂರ ಅಲ್ಲಿ ಜ್ಞಾನದ ಪ್ರಸರಣ ಮಾಡಬೇಕು ಅನ್ನೋದ್ರಲ್ಲಿ ತುಂಬ ಪ್ರಮುಖವಾಗಿ ನಿಲ್ಲೋರು ಅಗಸ್ತ್ಯರು. ಅಲ್ಲಿಂದ ಅವರು ದಕ್ಷಿಣಕ್ಕೆ ಬಂದು ನಿಂತು, ಉತ್ತರದಿಂದ ದಕ್ಷಿಣ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ಹೌದು, ಇಲ್ಲಿ ಅವರು ಕೊಟ್ಟಿರುವಂತಹ ಜ್ಞಾನದ ಒಂದು ಪ್ರಖರತೆ ಇದೆಯಲ್ಲ, ಅವರನ್ನು ದಕ್ಷಿಣ ಭಾರತ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಗೆ ಬಂದರು ಅನ್ನೋಕ್ಕೆ ವಿಂಧ್ಯ ಪರ್ವತವನ್ನು ಮಣಿಸಿದ್ದು ಅದು ಒಂದು ಕಥೆ ಇದೆ ಅಲ್ವಾ, ಸಿಂಬಾಲಿಕ್ ಸ್ಟೋರಿ. ನನಗೆ ಅವರದ್ದು ನೇರವಾದ ದರ್ಶನ ಆಗಿದ್ರಿಂದ ನನಗೆ ಅವರು ತುಂಬ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್ಸಿನ ಶಕ್ತಿ ಆ ರೀತಿ ಇರುತ್ತೆ. ಅದನ್ನು ನಾನು ಗಂಟಲಲ್ಲಿ ಬಂದು ನಿಂತರು ಅಗಸ್ತ್ಯರು ಅನ್ನುವ ಚಾಪ್ಟರ್ನಲ್ಲಿ ಪುಸ್ತಕದಲ್ಲಿ ಬರೆದಿದ್ದೀನಿ. ನನಗೆ ಶ್ರೀವಿದ್ಯೆಯ ಮಂತ್ರದೀಕ್ಷೆಗಳೆಲ್ಲ ಕಂಪ್ಲೀಟ್ ಆಯಿತು. ಕರಿಕ್ಯುಲಮ್ ಅಂತ ಕರೆಯೋದಾದರೆ ಕರಿಕ್ಯುಲಮ್ ಇಲ್ಲ ಅಂದರೆ ಒಂದು ವ್ಯವಸ್ಥೆಗೋಸ್ಕರ ಗುರುಗಳೆಲ್ಲ ಒಂದು ಕಡೆ ಆಯ್ತಮ್ಮ ನಾ ಕೊಡಬೇಕಾಗಿರೋದು ಕೊಟ್ಟಾಯಿತು ಅಂತ ಹೇಳೋಕ್ಕಾದ್ರೂ ಒಂದು ಸ್ಟಾಪೇಜ್ ಅನ್ನೋದು ಬೇಕಲ್ಲ, ಅದಕ್ಕೊಂದು ಇಟ್ಕೊಂಡಿರ್ತಾರೆ. ಏನೋ ತಿಂಗಳು ಅಥವಾ ಕಾಲಾವಧಿ ಎಷ್ಟಾಯಿತು? ಕಾಲಾವಧಿ ಇಲ್ಲ ಅದಕ್ಕೆ. ಮಂತ್ರಗಳ ಲೆಕ್ಕ. ಕೆಲವರಿಗೆ 2 ವರ್ಷ 3 ವರ್ಷ ಒಂದೇ ಮಂತ್ರ ಮಾಡಬೇಕಾಗತ್ತೆ. ಕೆಲವರಿಗೆ 4 ಮಂತ್ರ ಒಟ್ಟೊಟ್ಟಿಗೆ ಕೊಡ್ತಾರೆ. ಇನ್ನು ಕೆಲವರಿಗೆ 2 ಲಕ್ಷ ಮಾಡ್ಕೊಂಡು ಬಾ ಅಂತಾರೆ, ಆಮೇಲೆ 2ನೇ ಮಂತ್ರ ಕೊಡ್ತಾರೆ. ಇನ್ನು ಕೆಲವರು 2 ಲಕ್ಷ ಮಾಡ್ಕೊಂಡು ಬಂದ್ಮೇಲೂ ಕೈ ಹಿಡಿದು ಅವ್ರದ್ದೇನೋ ಒಂದು ಟೆಸ್ಟ್ ಮಾಡೋ ರೀತಿ ನಮ್ಮ ಗುರುಗಳದ್ದು ಭಾಳ ವಿಶೇಷವಾಗಿತ್ತು. ಮಾಡಿಬಿಟ್ಟು ಸರಿ 2 ಲಕ್ಷ ಮಾಡಿದೆಯಲ್ವಾ, ಇನ್ನೆರಡು ಮಾಡ್ಕೊಂಡು ಬಂದ್ಬಿಡಯ್ಯ ಅಂತ ಹೇಳೋದು ಇತ್ತು ಅವ್ರದ್ದು. ತರಹ ಅದು ಡಿಪೆಂಡ್ಸ್ ಆನ್ ದ ಸ್ಟೂಡೆಂಟ್. ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತೆಲ್ಲ. ಹಾಗಾಗಿ ಟೈಮ್ ಅನ್ನೋದು ಅವಧಿ ಅನ್ನೋದು ಇಲ್ಲ. ಇವತ್ತೆಲ್ಲ ಇವಾಗ ನಿಮ್ಮಂಥವ್ರದ್ದು ಪಾಡ್ಕಾಸ್ಟಲ್ಲಿ ನಾನು ವೈರಲ್ ಆಗಿಬಿಟ್ಟಿದ್ದೀನಲ್ವಾ, ಇಂಥ ಪ್ರಶ್ನೆಗಳು ಬರ್ತಾನೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಇದರಲ್ಲಿ ಎಷ್ಟು ಸಮಯ ಬೇಕಾಗುತ್ತೆ ಅಲ್ಲ, ನಾನು ಕೇಳ್ತಾ ಇರ್ತಾರೆ ನಮಗೆ ಎಷ್ಟಾಯ್ತು ಅಂತ ಅಂತ ಹೇಳಿದ್ರಲ್ಲ, ಅವ್ರು ಕೇಳ್ತಾ ಇರ್ತಾರೆ. ಆ ಕೇಳಿದಾಗೆಲ್ಲ ನನಗನ್ಸುತ್ತೆ, ಅಂದರೆ ನಾವು ಒಂದು ಕ್ಷಣವೂ ಆ ರೀತಿ ಯೋಚನೆನೂ ಬರಲಿಲ್ಲ ನಮಗೆ, ಇಂಥ ಪ್ರಶ್ನೆನಾದ್ರೂ ಕೇಳಬೇಕು ಗುರುಗಳನ್ನು ಅಂತ ಅಂದ್ಕೊಳ್ಳೇ ಇಲ್ಲ. ಇಟ್ ವಾಸ್ ಎ ಸ್ಪಾಂಟೇನಿಯಸ್ ಲರ್ನಿಂಗ್.
ಆ ಕಡೆಯಿಂದನೂ ಇನ್ನಿಷ್ಟು ದಿವಸಕ್ಕೆ ನಿಂದು ಮುಗ್ದೋಗುತ್ತಮ್ಮ ಅಂತನೂ ಹೇಳಲಿಲ್ಲ. ಕರಿಕ್ಯುಲಮ್ ಅಂದ್ರಲ್ಲ ಅದೇ ಕೇಳಿದೆ ಅಷ್ಟೇ. ಹಾಗಾಗಿ ಕರಿಕ್ಯುಲಮ್ ಅನ್ನೋದು ಅವ್ರು ಮುಗಿದ ಮೇಲೆ ಅವ್ರು ಹೇಳಿದ ಮೇಲೆ ಗೊತ್ತು ನಮಗೆ ಈ ಕರಿಕ್ಯುಲಮ್ ಮುಗೀತು ನಮಗೆ ಅಂತ. ಸರಿ ಸರಿ, ಆ ಥರ ಇತ್ತು ನಮ್ಮ ಒಂದು ವ್ಯವಸ್ಥೆ ಗುರುಗಳ ಜೊತೆಯಲ್ಲಿ. ಅದೇ ಸೊ ಸೇಜ್ ಅಗಸ್ತ್ಯ ಅವರನ್ನು ಭೇಟಿ ಮಾಡುವ ಮೊದಲು ನನಗೆ ಗುರುಗಳು ಒಂದು ದಿವಸ ಹೇಳಿದರು, ಏನು ನಿನಗೆ ಕೊಡಬೇಕಾಗಿರೋ ಮಂತ್ರಗಳೆಲ್ಲ ಕೊಟ್ಟಾಯ್ತಮ್ಮ, ಮಹಾಷೋಡಶಿನೂ ಕೊಟ್ಟುಬಿಟ್ಟಿದ್ದೀನಿ ನಿನಗೆ. ಆ ಮಂತ್ರ ಅದು ಪಂಚದಶಿ ಮಂತ್ರ ಗೋಚರಿಸ್ಬೇಕು, ಅನುಭವಕ್ಕೆ ಬರುತ್ತೆ ಅದು. ಓಹೋ, ಹಾಂ, ಆಗ ಏನೋ ಒಂದು ಅನುಭವಕ್ಕೆ ಬಂದಾಗ ನಾವು ಗುರುವಿನ ಹತ್ರ ಹೋಗಿ ಈ ಥರ ಏನೋ ಒಂದು ಅನುಭವ ಆಯಿತು ಅಂತ ಹೇಳಿದಾಗ ಕೆಲವು ಸರಿ ಮಂತ್ರವೇ ಕೇಳಿಸುತ್ತೆ, ಕೆಲವು ಸರಿ ಯಾವುದೋ ಒಂದು ಭಾಗದ ಮಂತ್ರ ಕೇಳಿಸುತ್ತೆ, ಅಥವಾ ಅದಕ್ಕೆ ಇನ್ನೇನೋ ಲಿಂಕ್ ಸಿಕ್ಕುತ್ತೆ, ಅಥವಾ ಯಂತ್ರದ ಮೂಲಕ ಅದರ ಅಭಿವ್ಯಕ್ತಿ ಆಗಿರುತ್ತೆ ಆ ಮಂತ್ರದ್ದು. ಓಹೋ, ಮಂತ್ರ, ಯಂತ್ರ ಮತ್ತು ಡಯಟಿ, ದೇವತೆ, ಮೂರನ್ನು ಇಂಟರ್ಚೇಂಜಬಲ್ ಅವರು. ಇದನ್ನು ಮಾಡಿದ್ರೆ ಅದರ ಅನುಭವ ಆಗುತ್ತೆ, ಅದನ್ನು ಮಾಡಿದ್ರೆ ಇನ್ನೊಂದರದ ಅನುಭವ ಆಗುತ್ತೆ. ಯಾವುದು ಬೇಕಾದ್ರೂ ಆಗ್ಬೋದು, ಮೂರೂ ಆಗ್ಬೋದು, ಒಟ್ಟಿಗೇನೂ ಆಗ್ಬೋದು, ಯಾವುದೋ ಒಂದು ಆಗ್ಬೋದು. ಎಷ್ಟೇ ಆದರೂ ಸಾಕದು, ಏನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗುತ್ತೆ, ಆ ರೀತಿ ಇರುವಂಥ. ಸೊ ಹೇಳಿದರು ಗುರುಗಳು, ಆಯಿತು ಅಂತ. ಆಮೇಲೆ ನಾನು ಸರಿ ಕರಿಕ್ಯುಲಮ್ ಮುಗಿದು ಹೋಗ್ಬಿಟ್ರೆ ಗುರು ಶಿಷ್ಯರ ಸಂಬಂಧ ಮುಗಿದೋಗುತ್ತೀಯ ಗುರುಗಳೇ ಅಂಥೇಳಿ ನಕ್ಬಿಟ್ಟದ್ದು. ನಾನು ಅದನ್ನು ಹಾಗೆ ತಿಳಿಸ್ಬಿಟ್ಟು ನಾನು ಹೋಗೋದಿನ್ನೂ ಜಾಸ್ತಿ ಮಾಡಿದೆ, ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗೋದಿನ್ನೂ ಹೆಚ್ಚಾಯಿತು. ಒಂದು ಅರ್ಥ ಆಗ್ಲಿಕ್ಕೆ ಶುರುವಾಯಿತು ನನಗೆ. ಸಿಲೆಬಸ್ ಕಂಪ್ಲೀಟ್ ಆದಮೇಲೇ, ಎಕ್ಸಾಮ್ ಮುಗಿದ ಮೇಲೇ ನಮ್ಗೆ ನಿಜವಾಗಿಯೂ ಆ ಡಿಗ್ರಿ ಏನು ಅಂತ ಅರ್ಥ ಆಗೋಕ್ಕೆ ಶುರುವಾಗುವಂಥದ್ದು. ಹೌದು, ಅಲ್ಲಿವರೆಗೆ ಏನೂ ಇಲ್ಲ. ವಿ ಆರ್ ಇನ್ ಎ ರೇಸ್ ಟು ಕಂಪ್ಲೀಟ್ ದ ಕೋರ್ಸ್. ಕರೆಕ್ಟ್. ಸೊ ಆ ರೀತಿ ನಾನು ಅವರಿಗೆ ಹೇಳಿ ನನ್ನ ಕೋರ್ಸ್ ಕಂಪ್ಲೀಟ್ ಆಯಿತು ಅಂತ ಗುರುಗಳು ಹೇಳಿದ ಮೇಲೆ ನನಗೆ ನಿಜವಾಗಿಯೂ ಶ್ರೀವಿದ್ಯೆಯ ಆಳ ವ್ಯಾಪ್ತಿಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕಣ್ಣು ತೆರೀಲಿಕ್ಕೆ ಶುರುವಾಯಿತು. ಹಾಗಾಗಿ ಆ ಹಂತದಲ್ಲಿ ಏನಾಯಿತು, ಒಂದು ಸರಿ ನಾವು ತಮಿಳ್ನಾಡಿಗೆ ಹೋದೆ. ವಿವರ ಬೇಡ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಡ್ತೀನಿ. ತಿರುಮೈಚೂರು ಅಂತ ಒಂದು ಹಳ್ಳಿ ಇದೆ, ಕುಗ್ರಾಮ. ಅದು ಅದರ ಬಗ್ಗೆ ಚಾಪ್ಟರ್ನಲ್ಲಿ ವಿವರಿಸಿದ್ದೀನಿ ನಾನು ಒಂದು ಚಾಪ್ಟರ್ನಲ್ಲಿ. ನಾವು ಹೊರಟಿದ್ದು ಪಾಂಡಿಚೇರಿಗೆ, ದಾರಿ ತಪ್ಪೋಯ್ತು, ತಪ್ಪಿಸಿದ್ರು. ಆಮೇಲೆ ಮೊಬೈಲ್ ಚಾರ್ಜ್ ಆಗೋಕ್ಕೆ ಅವಕಾಶ ಇರಲಿಲ್ಲ, ಅದು ಆಫ್ ಆಗೋಯ್ತು. ಹೇಗೇಗೋ ಆಗಿ ವಿ ಎಂಡೆಡ್ ಅಪ್ ಸ್ಟಾಪಿಂಗ್ ದ ಕಾರ್ ದೇರ್. ನೋಡಿದ್ರೆ ಒಂದು ಒಳ್ಳೆ ದೇವಸ್ಥಾನ. ಒಳಗೆ ಹೋಗಿ ನೋಡಿದರೆ ತ್ರಿಪುರ ಸುಂದರಿ ದೇವಸ್ಥಾನ ಇಂಥದ್ದೊಂದು ಇದೆ ಅಂತಲೇ ಗೊತ್ತಿರಲಿಲ್ಲ. ಹೋಗಿ ನೋಡಿದರೆ ಅಲ್ಲಿ 16 ರೂಪಗಳಲ್ಲಿ ತಿಥಿನಿತ್ಯ ದೇವಿಯರು ಅಂತ ಹೇಳಿ ಅವರನ್ನು ಅಲ್ಲಿ ಇಂಗ್ಲಿಷ್ ಪುಸ್ತಕದಲ್ಲೇ ವಿವರ ಕೊಟ್ಟಿದ್ದೀರಾ? ಹಾಂ, ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ನೋಡಿದೆ, ಎಲ್ಲ ಆಗಿ ಬರ್ತೀನಿ. ನೋಡ್ತಾ 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 ಅಲ್ಲೊಂದು ರೌಂಡ್ ಪಿಲ್ಲರ್, ಆ ಹಾಲ್ ಪೂರ್ತಿ ಗರ್ಭಗುಡಿಯಿಂದ ಹೊರಗಡೆ ಇರೋದ ಹಾಲ್ ಪೂರ್ತಿ ಮೇಲೆ ಕೆಳಗೆ ಎಲ್ಲ ಅದನ್ನು ಪೇಂಟ್ ಮಾಡಿದ್ದಾರೆ. ಷೋಡಶ ಕಲೆಗಳು ಶ್ರೀವಿದ್ಯಾ ಮಾಡಿದ್ದಾರೆ. ಒಂದು ಪಿಲ್ಲರ್ ಮೇಲೆ ಒಂದು ಚಿಕ್ಕ ಫೋಟೋ ಇದೆ ಅಲ್ಲಿ, ಪೇಂಟೆಡ್ ಫೋಟೋ, ಫ್ರೇಮ್ ಹಾಕಿರೋದು. ಅದರಲ್ಲಿ ಸೇಜ್ ಅಗಸ್ತ್ಯರು. ಇದಕ್ಕೂ ಅದಕ್ಕೂ ಎಲ್ಲ ಏನು ಕನೆಕ್ಷನ್ನು? ಸೇಜ್ ಅಗಸ್ತ್ಯರ ಫೋಟೋ ಯಾಕೆ ಇಲ್ಲಿ ಹಾಕಿದ್ದಾರೆ, ಏನು ಎತ್ತ ಅಂತೆಲ್ಲ ನಾನು ಅಂದ್ಕೊಂಡೆ, ಎಲ್ಲ ಮಾಡಿದೆ. ಆಯಿತು. ಆಮೇಲೆ ಇದು ಮಂಗಳಾರತಿ ನಡೀತಾ ಇತ್ತು. 3 ಸತಿ ಭೇಟಿ ಮಾಡಿದ್ದೀನಿ, ಅಂದರೆ ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಸೊ ನನ್ನ ಅನುಭವಗಳು ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟಿದೆ ಮನಸ್ಸಿನಲ್ಲಿ. ಇದು ಫಸ್ಟ್ ಆಯಿತು, ಅದು ಫಸ್ಟ್ ಆಯಿತು, ಈ ರೀತಿ ಏನೋ ಒಂದು ತುಂಬ ಆಲೋಚನೆ ಮಾಡಿ 3 ಚಾಪ್ಟರ್ನ ಬರೆದಿದ್ದೀನಿ ನಾನು. ಬಟ್ ಹೇಳುವಾಗ ಕೆಲವು ಸರ್ತಿ ಅದು ಇಂಟರ್ಚೇಂಜ್ ಆಗುತ್ತೆ. ಏನಿವೆ, ಸೊ ತಿಥಿನಿತ್ಯರ ಬಗ್ಗೆ ಅದು ಇದ್ದಾಗ ನಾನು ಆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಗುರುಗಳ ಶ್ರೀವಿದ್ಯಾ ಷೋಡಶಿಕಾದಲ್ಲಿ 3ನೇ ವಾಲ್ಯೂಮ್ ಚಿತ್ಕಲಾ, ಅದರಲ್ಲಿ ತಿಥಿನಿತ್ಯ ಉಪಾಸನೆ ಬಗ್ಗೆ ತುಂಬ ವಿವರವಾಗಿ ಬರೆದಿದ್ದಾರೆ ಗುರುಗಳು. ನನಗೆ ನೇರವಾಗಿ ತಿಥಿನಿತ್ಯ ಉಪಾಸನೆ ಬಗ್ಗೆ ಏನೂ ಕೊಟ್ಟಿಲ್ಲ ಅವರು, ಅಂದರೆ ಟೀಚ್ ಮಾಡಿಲ್ಲ. ಅವ್ರು ಮಾಡಿದ್ದು ಶ್ರೀವಿದ್ಯಾ ಕ್ರಮದಲ್ಲಿ. ಆದರೆ ನೀವು ಅವರ ವಿವರಗಳನ್ನೆಲ್ಲ ಇಂಗ್ಲಿಷ್ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಒಂದು ಸ್ಮಾಲ್ ಐಡಿಯಾ ಬರುತ್ತೆ ಅವ್ರಿಗೆ. ಆ ಷೋಡಶ ಕಲೆಗಳು, ಒಂದೊಂದು ಹೆಸರು, ಇದೆಲ್ಲ. ಸೊ ನನಗೆ ತುಂಬ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತು. ಏನೋ ಆಗೆಲ್ಲ ಸಾಕಷ್ಟು ಅನುಭವಗಳು ಆಗ್ಬಿಟ್ಟಿದ್ರಿಂದ ಇದೇನೋ ತುಂಬ ಗಂಭೀರವಾದ ಅನುಭವ, ಇದು ನಾನು ಸೀರಿಯಸ್ ಆಗಿ ನೋಡಬೇಕು ಅನ್ನೋ ರೀತಿ ನನಗೆ ಅನ್ನಿಸ್ತು. ಆಮೇಲೆ ಮಂಗಳಾರತಿ ಆಗ್ತಾ ಇರಬೇಕಾದ್ರೆ ಒಬ್ಬ ಸನ್ಯಾಸಿ ಕಾವಿ ಹುಟ್ಟಿದ್ದಾರೆ, ಗಡ್ಡ ಜಟೆ ಎಲ್ಲ ಇದೆ, ವಿಭೂತಿ ಎಲ್ಲ ಹಾಕ್ಕೊಂಡಿದ್ದಾರೆ. ನನ್ನ ಮುಂದೆ ನಿಂತಿದ್ದಾರೆ. ನನ್ನ
ಮುಂದೆ ಎಲ್ಲ ಒಂದಿಬ್ಬರು ನನ್ನ ಜೊತೆ ಬಂದವ್ರು ನಿಂತಿದ್ದಾರೆ, 4ನೇವ್ರು ನಿಂತಿದ್ದಾರೆ. ನಾನು ಸ್ವಲ್ಪ ಬಗ್ಗೆ ತುಂಬ ರಶ್ ಇತ್ತು, ದೇವಿನ ನೋಡಬೇಕು ಮಂಗಳಾರತಿನ ಅಂದರೆ ಹಿಂಗೆ ಬಗಬೇಕು, ಆ ಥರ ರೈಲಿಂಗ್ಸ್ ಹಾಕ್ಬಿಟ್ಟಿರ್ತಾರಲ್ವಾ ಹಾಗೆ. ಸೊ ತುಂಬ ಕಷ್ಟಪಟ್ಕೊಂಡು ಹಾಗೆ ನೋಡೋಕ್ಕೆ ಇದು ಮಾಡ್ತಾಯಿದ್ರೆ ಆ ವ್ಯಕ್ತಿ ಮುಖ ಅಡ್ಡ ಬರ್ತಿದ್ದೆ ನನಗೆ. ಯಾಕೆಂದರೆ ದೇವಿನ ನೋಡಿದ್ಬಿಟ್ಟು ಅವ್ನು ಹಿಂಗೆ ತಿರುಗಿಬಿಟ್ರೆ ನನ್ನ ಕಡೆ ನೋಡ್ತಾ ಇದ್ದಾರೆ ಆ ಸನ್ಯಾಸಿ. ಸ್ವಲ್ಪ ನಂಗೆ ಇರಿಟೇಷನ್ ಆಗಿದ್ದು ಹೌದು. ಮಂಗಳಾರತಿ ನಡೀತಿದೆ, ಅಲ್ಲಿ ನೋಡೋದು ಬಿಟ್ಬಿಟ್ಟು ಇಲ್ಲಿ ಯಾಕೆ ಈ ಕಡೆ ಏನು ನೋಡ್ತಿದ್ದಾನೆ ಅಂತ ನಾನು ಹಿಂಗೆ ನೋಡಿದ್ರೆ ನಗ್ತಾನೆ. ನಿಮಗೆ ಏನೋ ತಲೆನೂ ಕೆಟ್ಟಿರ್ಬೋದು ಅನ್ನೋ ಥರ ಆಯ್ತು. ಯಾಕಂದರೆ ಅವ್ನು ನಕ್ಕ ತಕ್ಷಣ ಪ್ರಾಮಾಣಿಕವಾಗಿ ಆಗಿದ್ದು ನನಗೆ ಆ ಹಲ್ಲುಗಳನ್ನು ಯಾವತ್ತೂ ತೊಳೆದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ಕೊಳಕಿಂದ ಕೂಡಿತ್ತದು. ಓ ಇದು ಏನೋ ಇದು ಗಾನ್ ಕೇಸ್ ಇದು ಕೇಸ್ ಅಂತ ಸ್ವಲ್ಪ ನನಗೆ ಗಾಬರಿನೂ ಆಗಿದ್ದು ಹೌದು. ಸ್ವಲ್ಪ ಇರಿಟೇಷನ್ನು ಆಯಿತು. ಅವನ್ನ ಇಗ್ನೋರ್ ಮಾಡಿ ಮತ್ತೆ ನನ್ನ ಕಡೆ ನೋಡೋದು. somehow I was desperate to draw my attention. ಆಮೇಲೆ ಯಾಕೋ ನನಗೆ ಒಂದು 5 ನಿಮಿಷ ಅಲ್ಲಿ ಮಂಗಳಾರತಿ ಇದೆಯಲ್ಲ ತುಂಬ ದೀರ್ಘಕಾಲ ನಡೆಯುತ್ತೆ, 20 ನಿಮಿಷದ ಮೇಲೆ ನಡೀತದಲ್ಲಿ. ಹೌದಾ? ಅಷ್ಟು ವೆರೈಟೀಸ್ ಆಫ್ ಆರತಿಗಳು, ದೀಪಾರತಿಗಳು 21, 100, 120 ಏಕಾರ್ತಿಯಿಂದ ಶುರುವಾಗಿ ಮತ್ತೆ ಕೊನೆಗೆ ಏಕಾರ್ತಿಗೆ ಬಂದು ಅವರು ದ್ವೈತದಿಂದ ಅದ್ವೈತಕ್ಕೆ ಹೋಗಿ, ಅದ್ವೈತದಿಂದ ಮತ್ತೆ ಮಲ್ಟಿಪ್ಲಿಸಿಟಿಗೆ ಹೋಗಿ ಮತ್ತೆ ಅದ್ವೈತಕ್ಕೆ ಬಂದು ಕನ್ಕ್ಲೂಡ್ ಮಾಡ್ತಾರೆ. ಅದನ್ನ ತುಂಬಾ ಸಿಂಬಾಲಿಕ್ ಅವೆಲ್ಲ ಒಂದೊಂದು ಆರತಿಯೂ ಕೂಡ. ನಮ್ಮ ಆಗಮ ಶಾಸ್ತ್ರಗಳ ವಿಶೇಷ ದೇವಸ್ಥಾನ ಅನ್ಸುತ್ತಲ್ಲ, ತುಂಬಾನೇ ಶಕ್ತಿಯುತವಾದಂಥ ದೇವಸ್ಥಾನ. ಅಲ್ಲಿ ದೇವಿ ತುಂಬ ಜಾಗೃತವಾದ ಸ್ಥಿತಿನಲ್ಲಿದ್ದಾಳೆ ಅನ್ನೋದು ನೆಕ್ಸ್ಟ್ ವಿಸಿಟಲ್ಲಿ ನನಗೆ ಅವಳೇ ಬಂದು ಕೊಟ್ಟಿದ್ದು ಅನುಭವ. ಆ ಚಾಪ್ಟರ್ನು ಇದರಲ್ಲಿ ಬರೆದಿದ್ದೀನಿ ನಾನು ಪುಸ್ತಕದಲ್ಲಿ. ಕೊನೆಗೆ ಅಗಸ್ತ್ಯರದ್ದು. ಸರಿ, ಆತ ನನ್ನ ನೋಡಿ ನಕ್ಕಿ ಆದಮೇಲೆ ಸ್ವಲ್ಪ ಅವ್ರ ಕಡೆ ಗಮನ ಕೊಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆತ ಈ ಮೂಗನ್ನು ಹಿಂಗೆ 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 ಉಜ್ಜಕ್ಕೆ ಶುರು ಮಾಡ್ದ. ಯಾಕೆ ಮೂಗು ಉಜ್ತಾ ಇದ್ದಾನೆ ಅಂಥೇಳಿ ನಾನು ನೋಡೋ ತನಕ 2-3 ಸರಿ ನೋಡೋ ತನಕ ಹಿ ವೆಂಟ್ ಆನ್ ಡೂಯಿಂಗ್ ದಿಸ್. ಬಟ್ ನನಗೆ ಮೂಗಿನ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತು. ಅದು ಪ್ರಾಣದಲ್ಲಿ ಸುಷುಮ್ನ ನಾಡಿಯನ್ನು ಸಂಕೇತಗೊಳಿಸುತ್ತೆ. ಅದು ಇಲ್ಲಿರುವಂಥ ಸುಷುಮ್ನ ನಾಡಿ, ನಾಸಾಗ್ರ ದೃಷ್ಟಿ ಎಲ್ಲ ಹೇಳ್ತಾರೆ. ನಾಸಾಗ್ರ ದೃಷ್ಟಿನೂ ಕೂಡ ಅಲ್ಲಿ. ಯಾಕೆ ಅಂದರೆ ಅದು ಸುಷುಮ್ನ ತುಂಬ ಪವರ್ಫುಲ್ಲಾಗಿ ಮತ್ತು ಪ್ರಾಣದ ಸಂಚಾರ ಇದ್ರ ಮೂಲಕನೇ ಹೊಳ್ಳೆಗಳಿಂದ ಆಗೋದ್ರಿಂದ ಮನಸ್ಸಿಗೆ ಆ ನಾಡಿಯನ್ನು ಸ್ಪರ್ಶ ಮಾಡೋದು ಸುಲಭ ಆಗುತ್ತೆ ಈ ಜಾಗದಲ್ಲಿ. ಹಾಗಾಗಿ ಗುರು ಅಲ್ಲೇನೇ ನೀವು ಮಾಡಬೇಕು ಪ್ರಾಣಾಯಾಮವನ್ನಾಗಲಿ ಅಥವಾ ಏಕಾಗ್ರತೆ ಮಾಡೋದ್ರಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅದು. ಸೊ ಅದನ್ನು ತೋರಿಸ್ತಾ ಇದ್ದಾರಾ ಅಂತ ಅನಿಸಿದ್ರು ನನಗೆ ನಾಟ್ ವೆರಿ ಕ್ಲಿಯರ್. ಬಟ್ ಯಾಕೆ ಏನಾಗುತ್ತೆ ಅಂದರೆ ಅವರು ಆ ರೀತಿ ನಮಗೆ ಅನುಭವವನ್ನು ಕೊಡಬೇಕಾದ್ರೆ ನಮ್ಮ ಮನಸ್ಸನ್ನು ಒಂದು ಸ್ತಂಭನ ಸ್ಥಿತಿನಲ್ಲಿ ಇಡ್ತಾರೆ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಮೈಂಡ್ ಫಂಕ್ಷನ್ನೇ ಆಗೋಲ್ಲ. ಆಮೇಲೆ ನಮ್ಮನ್ನು ಅವರದಿಂದ ಕಳಿಸ್ತಾರಲ್ಲ, ಕಳಿಸಿದ ಮೇಲೆ ಅಯ್ಯಯ್ಯೋ ಅಂತ ಅನಿಸುತ್ತೆ ನಮಗೆ. ಅಷ್ಟೊತ್ತಿಗೆ ಅವ್ರು ಹೊರಟೋಗಿರ್ತಾರೆ ಅಲ್ಲಿಂದ, ಗೊತ್ತೇ ಆಗೋದಿಲ್ಲ ನಮಗೆ. ಆ ಸ್ಥಿತಿನಲ್ಲಿ ಇಟ್ಟುಬಿಟ್ಟು ಏನು ಕೊಡಬೇಕೋ ಕೊಟ್ಬಿಟ್ಟು ಹೋಗ್ತಾರೆ ಅವರು. ಸೊ ಹಾಗೆ ಆಯಿತು ನನಗೆ ಅದು. ಆಮೇಲೆ ಸೀದಾ ಹೀಗೆ ತೊಗೊಂಡೋಗೋದು, ಇಲ್ಲಿ ತನಕ ತೊಗೊಂಡೋಗಿ ಹಿಂಗೆ ಮಾಡೋದು, ಇಲ್ಲಿ ಬ್ರಹ್ಮರಂಧ್ರ ಎಂಡ್ ಆಗುವಂಥದ್ದು, ಮತ್ತೆ ಹೀಗೆ ತರೋದು, ಇಲ್ಲಿಂದ ಹೀಗೆ ತೊಗೊಂಡೋಗೋದು. ಅದ್ರ ಮಿಸ್ಟ್ರಿ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಡಿಬಿಟ್ಟು ಹೀಗೆ ನಗೋದು ನನ್ನನ್ನು ನೋಡಿಬಿಟ್ಟು, ಅರ್ಥ ಆಯ್ತಾ ಅನ್ನೋ ಥರ. ಆ ಥರ ಮಾಡಿ 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 ಒಂದು 8-10 ಸತಿ ಮಾಡಿರ್ಬೋದು ಆ ವ್ಯಕ್ತಿ. ಸೊ ನನಗದು ಆ ಪಿಕ್ಚರ್ ಮೈಂಡಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗಬೇಕು. ಅಷ್ಟು ಅವ್ರ ಕೆಲಸ ಮುಗೀತು, ಹೊರಟರು. ಮಂಗಳಾರತಿ ಎಲ್ಲ ಆಯಿತು. ಐ ವಾಸ್ ಸೋ ಕನ್ಫ್ಯೂಸ್ಡ್. ಆಯಿತು, ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಆತ ಎಲ್ಲಿ ಹೋಗಿರ್ಬೋದು, ಅವ್ರನ್ನ ಕೇಳೋಣ ಏನು ಯಾಕೆ ಏನು ಅಂತ ಕೇಳೋಣ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಎಲ್ಲೂ ಕಾಣ್ತಾ ಇಲ್ಲ ಅವರು. ತುಂಬ ರಶ್ಶು, ಹೆಂಗೆ ಹುಡ್ಕೋದು ಅವ್ರನ್ನ ಅಂತ ತಳ್ಕೊಂಡು ಹೋಗಬೇಕು ಜನರನ್ನ. ಎಲ್ಲರೂ ಹೊರಗಡೆ ಬರ್ತಿದ್ದಾರೆ. ಕೊನೆಗೆ ನೋಡ್ತೀನಿ ಅಲ್ಲಿ ಫಸ್ಟ್ ಒಳಗಡೆ ಹೋಗುವಾಗ ಅದನ್ನೆಲ್ಲ ನೋಡಿದ್ನಲ್ಲ ಪ್ರಾಂಗಣವನ್ನು, ಮತ್ತೆ ಗರ್ಭಗುಡಿ ಮುಂದಿಂದ ವಾಪಸ್ ಬಂದು ನೋಡ್ತೀನಿ ಅಗಸ್ತ್ಯರ ಫೋಟೋ ಅದ್ರ ಕೆಳಗಡೆಗೆ ಕೂತ್ಕೊಂಡಿದ್ದಾರೆ ಮಹಾಶಯ. ಕೂತ್ಕೊಂಡ್ಬಿಟ್ಟು ನನ್ನನ್ನು ನೋಡಿದ ತಕ್ಷಣ ಹೀಗೆ ನಗ್ತಾರೆ. ಒಂಥರ ಆರ್ಟಿಫಿಷಿಯಲ್ ಆಗಿ ತುಟಿಯನ್ನು ಹಿಂಗೆ ಎಳೆದ್ಬಿಟ್ಟು ನಗಲ್ವಾ ಯಾರಿಗಾರು ನಾವು ಟೀಸ್ ಮಾಡಬೇಕಾದ್ರೆ ಆ ಥರ ನನ್ನ ನೋಡಿ ನಗ್ತಾರೆ. ಹಿ ವಾಸ್ ವೆರಿ ಪ್ಲೇಫುಲ್. ಐ ಥಿಂಕ್ ಹಿ ವಾಸ್ ಇನ್ ಸ್ಟೇಟ್ ಆಫ್ ಬ್ಲಿಸ್. ನಕ್ಕರು. ಅದನ್ನು ಫೋಟೋನು ನೋಡಿದೆ, ಅವ್ರನ್ನೂ ನೋಡಿದೆ. ಏನಪ್ಪ ಇದು ತುಂಬ ರಿಡಲ್ ಥರ ಕಾಣಿಸ್ತಿದೆಯಲ್ಲ ಇದು ಅಂತ ಅನಿಸ್ಬಿಡ್ತು ನನಗೆ. ಅಷ್ಟೊತ್ತಿಗೆ ಪ್ರಸಾದ ಅಂತ ಹೊರಗಡೆ ಎಲ್ಲ ಕೂತ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿರೋ ಪ್ರಸಾದ ಕೊಡ್ತಾರೆ ಅಲ್ಲಿ, ಅನ್ನದ್ದು ಇದೆಲ್ಲ. ಜನ ಕ್ಯೂ. ಸರಿ, ಅದೆಲ್ಲ ತೊಗೊಂಡು
ಅನ್ನಭಾವಕ್ಕೆ ಬಂದಮೇಲೆ ಇವೆಲ್ಲ ಮರ್ತು ಹೋಗ್ಬಿಡುತ್ತಲ್ವ, ಮರ್ತೇ ಹೋದೆ ನಾನು. ಮತ್ತು ತುಂಬ ಜನ ಬೇರೆ ಅಲ್ಲಿ ಆಯಿತು. ಆಮೇಲೆ ಇನ್ನೊಂದು ಏನೋ ಅನುಭವ ಅದೆಲ್ಲ ಬರೆದಿದ್ದೀನಿ ಪುಸ್ತಕದಲ್ಲಿ. ಹೇಗೆ ಸಡನ್ನಾಗಿ ನನಗೆ ಆ ಪ್ರಸಾದ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಮಾತೃಭಾವ ಜಾಗೃತವಾಯಿತು ಅಂತ. ತಾಯಿ ಅಲ್ವಾ ಅಲ್ಲಿರೋದು. ಆವಾಗ ನನಗೆ ಏನೂ ಗೊತ್ತಾಗಲಿಲ್ಲ. ಆಮೇಲೆ ಅದೆಲ್ಲ ಬರ್ಕೊಂಡಿದ್ದೀನಿ ಆ ಪುಸ್ತಕದಲ್ಲಿ. ಈ ಥರ ಆಯಿತು. ಆಮೇಲೆ ಊರಿಗೆ ವಾಪಸ್ ಬಂದಮೇಲೆ ಒಂದು ಮೈಸೂರಿಗೆ ಹೋಗ್ತೆ ನಾನು ಗುರುಗಳನ್ನು ನೋಡೋಕ್ಕೆ. ಹೋಗಿ ಗುರುಗಳಿಗೆ ನಾನು ಹೇಳಲಿಲ್ಲ, ಅಂದರೆ ಈ ಥರ ಅನುಭವ ಆಯಿತು ಅಂತ. ಯಾಕೆಂದರೆ ಅದರ ವ್ಯಾಲಿಡೇಷನ್ ಬಗ್ಗೆ ನನಗೆ ಅನುಮಾನ. ಅಥವಾ ಯಾರೋ ಏನೋ ತಲೆ ಸರಿ ಇಲ್ಲ, ಏನು ಆ್ಯಕ್ಷನ್ ಮಾಡಿದ್ರೋ, ನನಗೆ ಏನು ಕನೆಕ್ಷನ್ನೋ ಗೊತ್ತಿಲ್ಲ, ಅದನ್ನು ಗುರುಗಳ ಹತ್ರ ಹೇಳಿ ಬಯಸ್ಕೊಳ್ಳೋ ವ್ಯಾಪಾರ ಆಗಬಾರ್ದಿದ್ದು ಅಂತ ನನಗೊಂದು ಆತಂಕ. ಬಟ್ ನಾನು ಸುಮ್ಮನೆ ಗುರುಗಳೇ ಯಾಕೋ ನಾನು ಇತ್ತೀಚೆಗೆ ವಾಪಸ್ ಬಂದಮೇಲೆ ನಾನು ತಿಥಿನಿತ್ಯ ಬಗ್ಗೆ ಅವ್ರು ಬರೆದಿರೋ ಚಾಪ್ಟ್ರೆಲ್ಲ ಮತ್ತೆ ಓದಿ ಅವೆಲ್ಲ ಮಾಡಿದೆ. ಸೊ ಗುರುಗಳನ್ನು ಭೇಟಿ ಮಾಡೋಕ್ಕೆ ಹೋದಾಗ ಹೇಳಿದೆ, ಈ ಥರ ನಾನು ನೀವು ಬರೆದಿರುವಂತಹ ಪುಸ್ತಕದಲ್ಲಿರುವ ತಿಥಿನಿತ್ಯ ಉಪಾಸನೆ ಬಗ್ಗೆ ಚಾಪ್ಟರ್ಸ್ ಎಲ್ಲ ಓದಿದೆ, ನಂಗೆ ತುಂಬ ಇಟ್ಸ್ ಪುಲ್ಲಿಂಗ್ ಮೀ ವೆರಿ ಇಂಟ್ರೆಸ್ಟಿಂಗು ಹಾಗೆ ಗುರುಗಳೇ ಅಂತ. ಅರ್ಥ ಆಯಿತೋ ಅಂತಂದರು. ಸ್ವಲ್ಪ ಸ್ವಲ್ಪ ಎಲ್ಲ ಅರ್ಥ ಆದಂಗೆ ಅನ್ನಿಸ್ತಿದೆ, ಬಟ್ ಮುಂದೆ ನೀವು ಹೇಳಬೇಕು ಅಂತಂದೆ. ಅವರು ಇಷ್ಟೇ ಹೀಗೆ ಎದುರು ಬದ್ರ ಕೂತಿದ್ವಿ ನಾವು ಕುರ್ಚಿನಲ್ಲಿ, ಹೀಗೆ ಅಂತಲೇ ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹತ್ರನೇ ಕೂತಿದ್ರು ಅವರು. ಆಗಲೇ ಅವರಿಗೆ ತುಂಬ ಮಾತಾಡೋದೆಲ್ಲ ತುಂಬ ಕಷ್ಟ ಆಗ್ತಿತ್ತು, ಮಾತು ತುಂಬ ಕಡಿಮೆ ಆಗಿಬಿಟ್ಟಿತ್ತು ಅವ್ರದ್ದು. ಸ್ವಲ್ಪ ಹಿಂಗೆ ಬಗ್ಗಿ ಅವ್ರದ್ದು ವೀಲ್ ಚೇರ್ ಕುರ್ಚಿ ಅಲ್ವಾ, ಹಿಂಗೆ ಅನ್ಕೊಂಬಿಟ್ಟು ಹಿಂಗೆ ಬಗ್ಬಿಟ್ಟು ನನ್ನ ತಲೆ ಮೇಲೆ ಹಿಂಗೆ ಕೈ ಇಟ್ಟು, ಈ ಕೈನಲ್ಲಿ ಬಲಗೈಯಲ್ಲಿ ಹೀಗೆ ಅಂದ್ಬಿಟ್ಟು ಮತ್ತೆ ಹೀಗಂದು ಅಂದ್ಬಿಟ್ಟು ಅದೆಷ್ಟೇ ಕಣಮ್ಮ ಅಂದರು. ಅಲ್ಲಿ ನಡೆದಿದ್ದೆ ಇಲ್ಲಿ ನಾನು ಹೇಳೇ ಇಲ್ಲ ಅವರಿಗೆ. ಅಷ್ಟೇ ಅಂದರೆ ಗುರುಗಳೇ ನಾನು ರಾಗ ಹೇಳಿದೆ. ಅಷ್ಟೇ ಏನು ಅಂದರೆ ತಿಥಿನಿತ್ಯರಾಗಿ ಷೋಡಶ ಕಲೆಯ ಚಂದ್ರನ ಚಲನೆಗಳೇನು ಅನ್ನೋದು ಇಲ್ಲಿ ನಡೀತದೆ ಅಂತಷ್ಟೇ ಅದು ಅಂತ. ಅಂದರೆ ಈ ಸಮ್ಡ್ ಅಪ್ ದ ಹೋಲ್ ಮಿಸ್ಟ್ರಿ ಆಫ್ ತಿಥಿನಿತ್ಯ ಉಪಾಸನ ವಿತ್ ದಟ್ ಒನ್ ಜೆಸ್ಚರ್ ಆ್ಯಂಡ್ ಒನ್ ಸೆಂಟೆನ್ಸ್. ಆಯಿತಾ? ಸ್ವಲ್ಪ ಸ್ವಲ್ಪ ಏನೋ ನನಗೆ ಗೊತ್ತಾಯಿತು ಅನ್ನೋ ಫೀಲಿಂಗ್ ಬಂತು. ಆಗ ಮತ್ತೆ ಪುಸ್ತಕ ಓದಿದಾಗ ಏನೋ ಸ್ವಲ್ಪ ಕನೆಕ್ಷನ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್. ಅದನ್ನು ಅವರು ಅಭಿವ್ಯಕ್ತಿನಲ್ಲಿ ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ಪರಾ ಲೆವೆಲಲ್ಲಿ ಹೇಳಿಬಿಟ್ಟಿರ್ತಾರೆ. ಒಂದು ವಾಕ್ಯ ಮಾತ್ರ ವೈಖರಿ ಲೆವೆಲಲ್ಲಿ ಹೇಳ್ಬಿಟ್ಟು ಉಳಿದಿದ್ದೆಲ್ಲ ಪರಾ ಲೆವೆಲ್. ಅದು ನೋಡಿ, ಪರ ಅಂತ ಹೇಳೋ ಅಷ್ಟೊತ್ತಿಗೆ ನನಗೆ ಸಹಸ್ರಾರ ಚಕ್ರ ವೈಬ್ರೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಅವರು ಹೇಳಿದ್ದು ಏನಾಗುತ್ತೆ ಅಂತಂದರೆ, ವೈಖರಿ ಲೆವೆಲಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು ಅಲ್ವೇ. ಇಲ್ಲದೇ ಇದ್ದರೆ ಅದು ವಿಶುದ್ಧ ಚಕ್ರ ಕೆಲಸ ಮಾಡಲ್ಲ, ಆ ಕನೆಕ್ಷನ್ ಇಲ್ಲ ಅಂದರೆ. ಸ್ವಲ್ಪ ಸ್ವಲ್ಪ ಅರ್ಥ ಆಗಿದ್ರೂ ವೈಖರಿ ಲೆವೆಲಲ್ಲಿ ಇದನ್ನು ಹೇಳೋದು ಹೇಗೆ ಅಥವಾ ಬರ್ಕೊಳ್ಳೋದು ಹೇಗೆ, ಏನಾದರೂ ನೋಟ್ಸ್ ಥರ ನನಗೆ ಅರ್ಥ ಆಯ್ತಾ ಅಂತ ಮಾಡ್ಕೊಳ್ಳೋದು ಸ್ಟ್ರಗ್ಲಿಂಗ್. ಹಾಗೇನಾಯಿತು, ಒಂದು ದಿವಸ ನಾನು ಆಶ್ರಮದಲ್ಲಿ ಗುರು ನಿವಾಸದಲ್ಲಿ ನಾನು ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ, ಸಾಯಂಕಾಲ ಮಾಡ್ತಾಯಿದ್ದೆ. ನನ್ನೊಳಗಡೆ ಒಂದು ಪ್ರಶ್ನೆ ಇತ್ತು, ಏನು ಇದು ಶ್ರೀವಿದ್ಯಾನ ಒಂದು ಹಂತ ತನಕ ಗುರುಗಳು ಕಲಿಸಿ ಆಯಿತು ಎಲ್ಲ ಆಯಿತು ಅಂತ ಹೇಳಿದ ಮೇಲೆ ಇದೊಂದು ಹೊಸದು ಬಂತಲ್ಲ, ಇದು ನನಗೆ ಕಲಿಸ್ಲಿಕ್ಕೆ ಗುರುಗಳ ಇಚ್ಛೆನೋ ಅಥವಾ ಋಷಿ ಮುನಿಗಳ ಇಚ್ಛೆನೋ ಏನಿದು, ಅಥವಾ ನಾನು ಇದನ್ನು ತಿಳ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾ ಅನ್ನೋ ಪ್ರಶ್ನೆ ಬರ್ತಾಯಿತ್ತು ನನಗೆ. ನನ್ನ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿ, ಆದರೆ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತಂದರೆ ಅದಕ್ಕೆ ಮತ್ತಷ್ಟು ಕ್ಷಮತೆ ಬೇಕಾಗುತ್ತೆ ಅಲ್ವೇ. ದೊಡ್ಡ ಜವಾಬ್ದಾರಿ, ಅರ್ಥ ಆಗ್ತಿಲ್ವಲ್ಲ ನನಗೆ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ಸುಮಾರು 2-3 ತಿಂಗಳಾಗಿತ್ತು. ಗುರುಗಳು ಅಷ್ಟನ್ನು ಹೇಳಿದ್ರಷ್ಟೇ ಹೊರತು ಮತ್ತೇನು ಮಾತಾಡಿರಲಿಲ್ಲ ನೋಡಿ ಅದ್ರ ಬಗ್ಗೆ. ಆಮೇಲೆ ಎಷ್ಟು ಸರಿ ನಾನು ಹೋದ್ರೂ ಕೂಡ ನನಗೂ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಇದು ಹೆಂಗೋ ಅರ್ಥ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ಅಷ್ಟೇ. ಯಾಕಂದರೆ ಶ್ರೀವಿದ್ಯೆ ಅಂತಂದರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನದ ಏನೋ ಟ್ರಾನ್ಸ್ಫರ್ ಅಂತಂದರೆ ಮೌನದಲ್ಲಿ ಅಂತ ಗೊತ್ತಾಗಿತ್ತು ನನಗೆ. ಪರ್ಫೆಕ್ಟ್ ಆಗಿರುತ್ತೆ, ಅದರಲ್ಲಿ ಯಾವ ಕನ್ಫ್ಯೂಷನ್ ಇರಲ್ಲ. ವರ್ಡ್ಸ್ ಆದರೂ 2-3 ಅರ್ಥ ಕೊಡ್ಬೋದು, ಮೌನ ಒಂದೇ ಅರ್ಥ ಕೊಡೋದು. ಹೀಗೇನೋ ಒಂದು ಹೋಪಲ್ಲಿ ಇದರಲ್ಲಿ ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದೆ. ಆವತ್ತು ಸಾಯಂಕಾಲ ನಾನು
ನಿಮ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಮಾತೃಕಾ ಚಕ್ರದ ಬಗ್ಗೆ ಹೌದು ಒಂದು ಸಿದ್ಧಾಂತ ಏನಿದೆ ಅನ್ನೋದನ್ನ. ಹೌದು ಅದರದ್ದು ಒಂದು ಚಾಪ್ಟರ್ ಇದರಲ್ಲಿ ಇಲ್ಲ ಅಲ್ಲ, ನೆಕ್ಸ್ಟ್ ಇದರಲ್ಲಿ ಕಮ್ಮಿಂಗ್ ಬುಕ್ಕಲ್ಲಿ ಈಗಾಗಲೇ ಸಕಲಮಾ ಸೀಕ್ವೆನ್ಸ್ ಅಂತ ನೆಕ್ಸ್ಟ್ ಅದರದ್ದು ಕಂಟಿನ್ಯೂಷನ್ ಮಾಡಿದ್ದೀನಿ. ಇನ್ನೊಂದು volume ಬರುತ್ತಾ? ಬರುತ್ತೆ. ಕೆಲವೆಲ್ಲ ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳಿಲ್ಲ, ಅದನ್ನೆಲ್ಲ ಇನ್ನು ಬೇರೆ ಹೇಳೋಕೆ ಅನುಭವಗಳಲ್ಲಿ ಹೇಳಬೇಕು ಅಂತ ಅದರಲ್ಲಿ ಮಾತೃಕಾ ಚಕ್ರದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದೀನಿ, ಅಂದರೆ ಬರೆದಿದ್ದೀನಿ. ಮೊನ್ನೆ ಅದನ್ನು ಕ್ಲಿಯರ್ ಮಾಡಿದೆ ಆ ಚಾಪ್ಟರ್ನ. ಅದೇನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಬೇಕು. ಸೊ ಮಾತೃಕಾ ಚಕ್ರದಲ್ಲಿ ಇರುವ ಬರೀ 50 ವರ್ಣಗಳು ನಾವು ಇಟ್ಕೊಂಡ್ರೆ, ವರ್ಣಗಳು ಅಂತ ಇಟ್ಕೊಂಡ್ರೆ ಆ ಟು ಕ್ಷ ಅಂತ ಹೇಳಿ ಅದರ ಭಂಡಾರ ಒಳಗಡೆ ಹೋಗ್ತಾ ಹೋಯ್ತು ಅಂತಂದರೆ ಇಡೀ ಸ್ಪಿರಿಚುವಲ್ ನಾಲೆಡ್ಜಿನ ಮಿಸ್ಟಿಫಿಕೇಶನ್ ಅದರಲ್ಲೇ ಇರೋದು ಅಂತ. ಹಾಗಾಗಿ ಶ್ರೀವಿದ್ಯೆಯ ಮುಖ್ಯವಾದ ಪ್ರಿಮೈಸು ಭೂಮಿಕೆ ಏನು ಅಂತಂದರೆ ಇದು ಮಾತೃಕಾ ಚಕ್ರ. ಅದರಲ್ಲೂ ಫಸ್ಟ್ 16 ಓವಲ್ಸ್ ಏನಿದೆ, ಸ್ವರಗಳೇನಿದೆ, ಇದೇ ಜೀವಾಳ. ಇದರ ಆಧಾರದ ಮೇಲೆ ತಿಥಿನಿತ್ಯ ಉಪಾಸನೆಯನ್ನು ನಮ್ಮ ಋಷಿ ಮುನಿಗಳು ಡಿಸೈನ್ ಮಾಡಿರೋದು. ಅಮಾವಾಸ್ಯೆಯಿಂದ ಪೂರ್ಣಿಮೆಯವರೆಗೆ 15 ದಿನಗಳೇನಿದೆ ಅದಕ್ಕೆ 15 ತಿಥಿಗಳನ್ನು ವಿಭಾಗ ಮಾಡಿ ಒಂದೊಂದು ತಿಥಿಯಲ್ಲಿ ಒಂದೊಂದು ಅಕ್ಷರವನ್ನು ಆ ದೇವಿ ಪ್ರತಿನಿಧಿಸ್ತಾಳೆ ಅಥವಾ ಅಕ್ಷರ ದೇವಿಯನ್ನು ಪ್ರತಿನಿಧಿಸುತ್ತೆ. ಇದರ್ ವೇ ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಅದರ ವೈಬ್ರೇಟರಿ ಪ್ಯಾಟರ್ನ್ಸ್ ಹೇಗೆ ಅದನ್ನು ನಾವು ಸೋಪಾನವಾಗಿ ಇಟ್ಕೊಂಡು 15 ತಿಥಿನಿತ್ಯರ ಉಪಾಸನೆಯನ್ನು ಮಾಡಿ ಅವ್ರನ್ನ ಸುಪ್ರೀತಗೊಳಿಸಿದರೆ 16ನೇ ದಿವಸ ಇಲ್ಲ, ಮತ್ತೆ ಪಾಡ್ಯ ಬಂತು ಅಲ್ವೇ. ಆ 16ನೇ ಅಸ್ತಿತ್ವ ಏನು, ಭಗವತಿ ಅವಳೇ ಇದ್ದಾಳೆ, ಅದರ ಅನುಭವ ಏನು ಅನ್ನೋದೇ ಈ ಶ್ರೀವಿದ್ಯೆಯ ರಹಸ್ಯ ಅಂತ ಹೇಳಿ. ಅದು ಪಂಚದಶಿ ಮಂತ್ರದ ಜೊತೆಗಿನ ಸಾಮ್ಯ ಏನು ಅನ್ನೋದನ್ನು ಹೇಳುತ್ತೆ. ಸೊ ನಾನು ಈ ತಿಥಿನಿತ್ಯ ಉಪಾಸನೆದು ಇಷ್ಟೆಲ್ಲ ಅನುಭವಗಳಾದ ಮೇಲೆ ಏನು ಮಾಡೋಕ್ಕೆ ಶುರು ಮಾಡಿದೆ, ಈ 16 ಸ್ವರಗಳಿದೆಯಲ್ಲ ಇದರ ಸಾಧನೆಯನ್ನು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ. ಆಗಿರುತ್ತೆ ನಮಗೆ ಶ್ರೀವಿದ್ಯೆನಲ್ಲೂ ಕೂಡ ಮಾತೃಕಾ ಶುದ್ಧಿ ಅಂತ ಹೇಳಿಬಿಟ್ಟು ಮಾಡಬೇಕು ಅಂತ. ಆ ಹಂತದಲ್ಲಿ ನಮಗೆ ಮಂತ್ರವೇ ದೊಡ್ಡದು, ಇದು ದೊಡ್ಡದಲ್ಲ ಅಂತ ಇರುತ್ತೆ ಭಾವನೆ. ಹಾಗಾಗಿ ಅದಕ್ಕೆ ಅಷ್ಟು ಗಮನ ಕೊಡಲ್ಲ. ಅದನ್ನು ಸ್ವಲ್ಪ ಮಾಡ್ಕೊಂಬಿಟ್ಟು ಮಂತ್ರದ ಕಡೆ ಫೋಕಸ್ ಆಗೋದು. ಅವು ಕಬ್ಬಣದ ಕಡಲೆಗಳು ಕೆಲವು ಮಂತ್ರಗಳಂತೂ ಆಯ್ತಾ. ಹಾಗಾಗಿ ಅದನ್ನು ಸೆಟ್ರೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಉಚ್ಚಾರನೇ ಕಷ್ಟ. ಮತ್ತದು ಏನಾಗಬೇಕು ಅಂತಂದರೆ ವೈಖರಿಯಿಂದ ಅದು ಮಧ್ಯಮಕ್ಕೆ ಹೋಗಿ ಪಶ್ಯಂತಿಗೆ ಹೋಗಿ ಪರ ಆಗೋ ತನಕ ಅದನ್ನು ಅದು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಕೊನೆಗೆ ಏನಾಗುತ್ತೆ ಅಂದರೆ ಥ್ರೋಟಲ್ಲಿ ವೈಬ್ರೇಷನ್ನು ಕೂಡ ಬರೋಂಗಿಲ್ಲ ಜಪದಲ್ಲಿ. ನೀವು ಸೈಲೆಂಟಾಗಿ ಅದನ್ನು ಹೇಳ್ತಾ ಇದ್ರೂ ಅದು ನುಡಿತದೆ ಒಳಗಡೆ. ಸಟ್ಲ್ ಲೆವೆನಲ್ಲಿ ಮಸಲ್ಸು, ಥ್ರೋಟ್ ಮಸಲ್ಸು, ನರ್ವ್ ಎಂಡಿಂಗ್ಸು, ವೈಬ್ರೇಟರಿ ವೋಕಲ್ ಕಾರ್ಡು ವೈಬ್ರೇಟ್ ಆಗ್ತಾ ಇರುತ್ತೆ. ಅದೆಲ್ಲ ನಿಂತು ಹೋಗಬೇಕು. ಅದೆಲ್ಲ ನಿಂತೋದಾಗ ಶರೀರದಿಂದ ಅದಕ್ಕೆ ಬಿಡುಗಡೆ ಮಂತ್ರಕ್ಕೆ. ತುಂಬ ಹಂತಗಳಿದ್ದಾವೆ ಅದರಲ್ಲಿ. ಸೊ ಇದನ್ನೆಲ್ಲ ಫೋಕಸ್ ಮಾಡಿ ಮಾಡೋದು, ಇದ್ರ ಕಡೆ ಫೋಕಸ್ ಇರುತ್ತೆ ತುಂಬ. ಬಟ್ ಎಂಜಾಯಬಲ್ ಈ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ಈ ಪ್ರಾಕ್ಟೀಸು ಇಟ್ಸ್ ವೆರಿ ಥ್ರಿಲ್ಲಿಂಗ್, ನೆವರ್ ಬೋರಿಂಗ್. ಆಯಿತು, ಈಗ ನನಗನ್ನಿಸ್ತು ಇದ್ರ ಕಡೆ ನಾನು ಗಮನ ಕೊಡಬೇಕು ಅನ್ನೋದೇ ಗುರು ಪರಂಪರೆಯ ಒಂದು ಗಮನ ಅಂತ ಭಾಸವಾಗೋದಿದು ಹೇಗೆ ಅಂತ. ಸೊ ನಾನು ಅದನ್ನು ಇಂಟೆನ್ಸಿಫೈ ಮಾಡೋಕ್ಕೆ ಶುರು ಮಾಡಿದೆ. ಮಾಡಿಬಿಟ್ಟು ಈ ಅದನ್ನು ಮಂತ್ರಾಕ್ಷರವಾಗಿ ಬೀಜಾಕ್ಷರವಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅಭ್ಯಾಸ ಮಾಡೋದು. ಮಾಡ್ತಾ ಮಾಡ್ತಾ ಬಂದು ಏಮ್ ಐಮ್, ಎ ಅದು ಏಮ್ ಆಗುತ್ತೆ, ಐ ಇರೋದು ಐಮ್ ಆಗುತ್ತೆ ಬೀಜಾಕ್ಷರವಾಗಬೇಕಾದ್ರೆ. ಮಾಡುತ್ತಾ ಇರುವ ಹಂತದಲ್ಲಿ ನೋಡ್ತೀನಿ, ಕಣ್ಣು ಮುಚ್ಚಿದ್ದೀನಿ, ಎದುರುಗಡೆಗೆ ಅಗಸ್ತ್ಯರು ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಕಮಂಡಲ, ಇನ್ನೊಂದು ಕೈನಲ್ಲಿ ಬ್ರಹ್ಮದಂಡ. ಚಿತ್ರಗಳೆಲ್ಲ ಅವ್ರನ್ನ ಹೇಗೆ ನೋಡ್ತೀವೋ ಹಾಗೆ ಬಂದು ನಿಂತಿದ್ದಾರೆ. ಆ ಅನುಭವ ಆದಮೇಲೆ ನನಗೆ ಗೊತ್ತಾಯ್ತು ಇದು ಯಾವ ಋಷಿಗಳ ಬಗ್ಗೆ ಪೇಂಟಿಂಗ್ಸು, ಬರೀ ಕಲ್ಪನೆಯಿಂದ ಕೂಡಿರುವಂತಹ ಒಬ್ಬ ಕವಿಯ ಸಮಯ ಅಲ್ಲ, ಕಲಾವಿದನ ಸಮಯ ಅಲ್ಲ, ಅದು ಅವರ ಅಸ್ತಿತ್ವ ಇದೆ. ಅದರ ಇನ್ಸ್ಪಿರೇಷನ್ನಲ್ಲೇ ಮೊದಲ ಪೇಂಟಿಂಗ್ಸ್ ಆಗಿರೋದು. ಆಮೇಲೆ ಅವರವರು ತಮ್ಮ ಕಲ್ಪನೆಗಳನ್ನ ಸೇರಿಕೊಂಡು ಸ್ವಲ್ಪ ಆ್ಯಡ್ ಆನ್ ಎಲ್ಲ ಮಾಡ್ಕೊಂಡಿರ್ಬೋದು ಅಂತ ಅನಿಸಿದ್ದು. ಬಂದು ನಿಂತ್ಕೊಂಡು ಸ್ಟಿಲ್ಲಾಗಿ ಹೀಗೆ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಅವರ ಡೊಳ್ಳು ಹೊಟ್ಟೆ,
ಅದೆಲ್ಲ ಎಷ್ಟು ಕ್ಲಿಯರ್ ಕಟ್ಟಾಗಿ ನಾನು ನೋಡ್ತಾ ಇದ್ದೀನಿ. ನನಗೆ ಅನುಮಾನವೇ ಇಲ್ಲ ಇವರು ಅಗಸ್ತ್ಯರು ಅಂತ ಹೇಳಿ. ಅವರ ಹೈಟು ಇಟ್ಸ್ ಸೋ ರಿಯಲಿಸ್ಟಿಕ್. ನಾನು ನಿಮ್ಮನ್ನು ನೋಡಿದ್ರೆ ನಾನು ಇವಾಗ ಹೇಗೆ ಭಾವಿಸ್ತೀನೋ ಹಾಗೆ ಕಾಣಿಸ್ತಾ ಇದ್ದಾರೆ. ನನ್ನ ಕಣ್ಣು ಮುಚ್ಚಿದೆ, ಒಳಗಣ್ಣಿಗೆ ಕಾಣಿಸ್ತಾ ಇರೋದು. ಆದರೆ ಆ 3 ಡೈಮೆನ್ಷನಲ್ಲೂ ಇಷ್ಟು ಪರ್ಫೆಕ್ಟ್ ಆಗಿದೆ ಹ್ಯೂಮನ್ ಬಾಡಿ. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಕ್ಷಣ ನನ್ನ ಜಪ ನಿಲ್ತು, ಬಟ್ ಹಿ ಓನ್ಲಿ ಮಸ್ಟ್ ಹ್ಯಾವ್ ಮೇಡ್ ಮೀ ಕಂಟಿನ್ಯೂ. ಮತ್ತೆ ಹಾಗೆ ಶುರು ಮಾಡಿಕೊಂಡೆ, ಮಾಡ್ತಾ ಇದ್ದೀನಿ. ಅವ್ರನ್ನ ನೋಡ್ತಾ ಇದ್ದೀನಿ. ಅವರೊಂದು 2 ನಿಮಿಷ ಹಾಗೆ ಸ್ಟಿಲ್ಲಾಗಿ ನಿಂತ್ಕೊಂಡು ನಾನು ವಾಚ್ ಮಾಡ್ತಾ ಇದ್ದಾರೆ ನಾನು ಮಾಡ್ತಿರೋ ಜಪವನ್ನು. ಹಿಂಗಂದ್ರು. ಸರಿ, ಎಕ್ಸ್ಪ್ರೆಷನ್ ಇತ್ತು ಅಂದರು. ನಾನು ಸುಮ್ಮನೆ ಮಾಡ್ತಾನೇ ಇದ್ದೀನಿ, ಅದಕ್ಕೇನು ಹೇಳೋದು, ಏನು ಸಾಧ್ಯನೇ ಇಲ್ವಲ್ಲ. ಆಮೇಲೆ ಅವರು ಈ ಸ್ಟಾರ್ಟೆಡ್ ರೆಡ್ಯೂಸಿಂಗ್ ಇನ್ ಸೈಜ್. ಅದಕ್ಕೊಂದು ಚಿತ್ರವನ್ನು ಬರೆಸಿದ್ದೀನಿ. ಕರಣ್ ಬಾಜ್ವಾ ಅಂತ ಹೇಳಿ ತುಂಬ ಒಳ್ಳೆ ಆರ್ಟಿಸ್ಟ್ ಅದನ್ನು ಮಾಡಿದ್ದಾರೆ. ಇದರಲ್ಲಿ ಸೀದಾ ಬಂದು ಡೈರೆಕ್ಟಾಗಿ ಇಲ್ಲಿಂದಾನೆ ನನ್ನ ಗಂಟಲಿನ ಈ ಕಂಠಕೂಪ ಅಂತೀವಲ್ಲ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ನಂಗೆ ಕಾಣಿಸ್ತಾ ಇದೆ. ಅವ್ರು ಬಂದು ಅಣಿಮಾ ಗರಿಮಾದಿ ಸಿದ್ಧಿಗಳೇನು ಅನ್ನೋದನ್ನ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಅವ್ರು ಕೇಳಿದ್ದೆ. ಸಿನಿಮಾಗಳಲ್ಲಿ ನೋಡ್ತಿದ್ವಿ ಗ್ರಾಫಿಕ್ಸಲ್ಲಿ, ಕಣ್ಣು ಮುಂದೆ ಹನುಮಂತ ಇದರಲ್ಲಿ ಅಲ್ವಾ, ಲಂಕೆ ಎಂಟ್ರ್ ಆಗ್ಬೇಕಾದ್ರೆ ಸಮುದ್ರ ಉಲ್ಲಂಘನ, ಅವಳ ಬಾಯಿ ಒಳಗಡೆಗೆ ಹೋಗೋದು, ಹೊರಗೆ ಬರೋದು, ಸುರಸ, ಅದೇ ಥರ ಸೀದಾ ಒಳಗಡೆ ಹೋಗಿ ನಿಂತ್ಕೊಂಡಿದ್ದಾರೆ. ನಾನು ಜಪ ಮಾಡ್ತೇನೆ. ಅವ್ರು ಹೋಗಿ ನಿಂತ್ಕೊಂಡ ತಕ್ಷಣ ಏನಾಯಿತು ಅಂತಂದರೆ ನನ್ನ ಗಂಟಲಿನ ಈ ಭಾಗ ಪೂರ್ತಿ ನೀಲಿ ಬಣ್ಣ ಆಯಿತು. ನನ್ನ ಅನುಭವದಲ್ಲಿ ಅದು ನೀಲಿ ಬಣ್ಣ ಆಯಿತು. ಯಾಕೆ ನೀಲಿ ಬಣ್ಣ ಆಯಿತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅವರು ಮತ್ತೆ ಹೊರಗಡೆಗೆ ಬಂದರು. ಹೊರಗಡೆ ಬಂದು ಮೊದಲಿನ ಹಾಗೆ ಬೆಳೆದು ಅವರ ಸಹಜವಾದಂತಹ ಏನೋ ಸೈಜಿಗೆ ಬಂದು ಮತ್ತೆ ಹಾಗೇ ನಿಂತ್ಕೊಂಡು ಅಪ್ರೂವ್ಡ್ ಮಾಡ್ತಾ ಇರೋದು ಸರಿ ಇದೆ. ಅಷ್ಟೇ ಅಲ್ಲ, ಇನ್ನೂ ಏನೇನೋ ಅಂದರೆ ಅನುಗ್ರಹ ರೂಪದಲ್ಲಿ ಬಂದಿದ್ದವರು ಬಂದು ಏನು ಕೊಟ್ಟು ಹೋದರು ಅಂತಲೂ ಆಮೇಲೆ ನನಗೆ ಗೊತ್ತಾಯಿತು. ಹಾಗೆ ಹೊರಟೋದ್ರು. ನೆಕ್ಸ್ಟ್ ಮಿನಿಟಲ್ಲಿ ಇಲ್ಲ ಅಲ್ಲಿ ಅವರು. ಆಮೇಲೆ ಸುಮಾರತ್ತು ಅದೇ ಭಾವದಲ್ಲಿದ್ದೆ. ತಿಥಿನಿತ್ಯರಲ್ಲಿ ಒಬ್ಬಳು ತುಂಬ ಪ್ರಮುಖವಾದವಳು ಅಂತಂದರೆ, ಎಲ್ಲರೂ ಪ್ರಮುಖವೇ ಆದ್ರೂ ನೀಲಪತಾಕ ಅಂತ ಅವಳ ಹೆಸರು. ಆ ಹಂತ ಇದೆಯಲ್ಲ, ಅಲ್ಲಿ ನಿಜವಾಗಿಯೂ ನೀಲ ಬಣ್ಣದ ಸಿಗ್ನಿಫಿಕೆನ್ಸ್ ತುಂಬ ಇದೆ ಇನ್ನರ್ ಎಕ್ಸ್ಪೀರಿಯನ್ಸಲ್ಲಿ. ನೀಲಕಂಠ ಅಂತ ಮಹೇಶ್ವರನ್ ಹೇಳೋದು, ವಿಷಕಂಠ. ಅದು ವಿಶುದ್ಧ ಚಕ್ರಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂತಹ ಒಂದು ತಾಂತ್ರಿಕವಾದಂಥ ಅಭ್ಯಾಸ ಅದು. ಅದನ್ನು ಆನ್ ದ ಸ್ಪಾಟ್ ಅವರು ಕೊಟ್ಟು ಅಲ್ಲಿ ಏನಾಗಬೇಕಿತ್ತು ಅದನ್ನು ಮಾಡಿ ಹೊರಟೋದ್ರು ಅಂತ ಹೇಳಿ ವಾಕ್ಸಿದ್ಧಿ ಅಂತಲೂ ಹೇಳ್ಬೋದು ಅದನ್ನು. ಆಮೇಲೆ ನಾನು ಮಾತಾಡುವಂತಹ ತಂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅದರ ವೈಖರಿಯೇ ಚೇಂಜ್ ಆಯಿತು. ಓಹೋ, ಹೇಗೆ? ತಂತ್ರದ ಬಗ್ಗೆ ಮಾತಾಡೋದು ಸುಲಭ ಇಲ್ಲ. ಹೌದು, ತುಂಬ ಅಬ್ಸ್ಟ್ರಾಕ್ಟ್ ಆಗಿರುವಂಥ ಅವ್ಯಕ್ತವಾದ ವಿಷಯವನ್ನು ಕಾಂಕ್ರಿಟೈಸ್ ಮಾಡಿ ಕೇಳುವವರಿಗೆ ಇದು ಅರ್ಥವಾಗೋ ಹಾಗೆ ಅವರ ಗ್ರಹಣ ಹೇಳೋದಿದೆಯಲ್ಲ, ಅದಕ್ಕೆ ಶಬ್ದಗಳು ಕೊರತೆ ಆಗುತ್ತೆ. ಹೇಳಿದ ಮೇಲೂ ತೃಪ್ತಿ ಸಿಗಲ್ಲ. ಅದು ಹೇಳಿದ್ದು ಅವ್ರಿಗೆ ನನ್ನ ಒಳಗಡೆ ಏನು ಅನುಭವ ಆಗಿದೆ ಅದು ಹೇಳೋದಕ್ಕೆ ಆ ಶಬ್ದಗಳು ಸಾಕಾಗಲಿಲ್ಲ ಅನ್ನುವ ಅತೃಪ್ತಿ ಉಳ್ಕೊಂಡೇ ಇರುತ್ತೆ ನಮಗೆ. ಆಮೇಲೆ ಪ್ರಾಕ್ಟೀಸಸ್ ವಿಚಾರದಲ್ಲಿ ಹೇಳಬೇಕಾದ್ರೂ ಕೂಡ ಶಿಷ್ಯರಿಗೆ ಅದನ್ನು ವಿವರಿಸಬೇಕಾದ್ರೆ, ಈಗ ನೀಲಪತಾಕ ದೇವಿಯ ಸಿಗ್ನಿಫಿಕೆನ್ಸ್ ಏನು ಹೇಳಬೇಕಾದ್ರೆ ಅವಳ ಧ್ಯಾನ ಶ್ಲೋಕದ ವಿವರಣೆಗಳಲ್ಲಿ ಒಂದೆರಡನ್ನು ಹೇಳೋ ಅಷ್ಟೊತ್ತಿಗೇನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಕ್ಸ್ಪ್ಲನೇಷನ್ ಆಗೋಗಿರುತ್ತೆ. ಆದರೂ ಕೇಳುವಂತಹ ಶಿಷ್ಯರಿಗೆ ತಮಗೆ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುತ್ತೆ. ಯಾಕೆ ಅಂತಂದರೆ ಶ್ರೀವಿದ್ಯಾ ಅನ್ನೋದು ನೇರವಾದ ಅನುಭವ ಶಾಸ್ತ್ರ ಅಂತ ಗುರುಗಳು ಹೇಳ್ಬಿಟ್ಟು ಕೈಬಿಟ್ಬಿಡ್ತಾರೆ. ಯಾಕೆ ಇದು ಉತ್ಕೃಷ್ಟವಾದ್ದು ಎಲ್ಲ ತಾಂತ್ರಿಕ ಸಿಸ್ಟಮ್ಸಲ್ಲೂ ಇದು ಹೈಯೆಸ್ಟ್ ಅಂತ ಯಾಕೆ ಶಾಸ್ತ್ರಗಳು ಹೇಳ್ತವೆ? ಸ್ವಾಮಿ ರಾಮ ಅವರು ಈ ಮಾತನ್ನು ಹೇಳ್ತಾರೆ,
ಪುಸ್ತಕಗಳೆಲ್ಲದರಲ್ಲೂ ಇದನ್ನು ಬರೀತಾರೆ ಇವತ್ತಿನ ಬರವಣಿಗೆಗಳಲ್ಲೂ ಕೂಡ. ಅಂತಂದರೆ ಈ ಕಾರಣಕ್ಕಾಗಿ ನಿನಗೆ ದೇವರ ಅನುಭವದ ಬಗ್ಗೆ ಯು ಮೇ ಹ್ಯಾವ್ ಥೌಸಂಡ್ಸ್ ಆಫ್ ಕ್ವಶನ್ಸ್. ಅದಕ್ಕೆ ಪ್ರಕಾಂಡ ಪಾಂಡಿತ್ಯ ಇರುವಂಥವ್ರು ಬಂದು ದೇವರ ಬಗ್ಗೆ ಶಾಸ್ತ್ರಗಳಲ್ಲಿ ಏನೇನಿದೆ ಎಲ್ಲ ವಿವರಗಳನ್ನು ಕೊಟ್ಟು ಇನ್ ಕೋಟ್ಸ್ ಹೀಗೀಗೆ ಅಂತೆಲ್ಲ ಹೇಳಿದ ಮೇಲೂ ನನಗೆ ದೇವರು ಅಂದರೆ ಏನು ಅನ್ನೋದು ಪರಿತಾಪ ಕಡಿಮೆ ಆಗೋಲ್ಲ. ಶ್ರೀವಿದ್ಯೆಯ ಒಂದು ಮಂತ್ರವನ್ನು ಅಭ್ಯಾಸ ಮಾಡಿಬಿಟ್ಟು ಗುರುಕೃಪೆ ಇದ್ದರೆ ನಮ್ಮೆಲ್ಲ ಪ್ರಶ್ನೆಗಳು ಡಿಸಾಲ್ವ್ ಕರಗಿಯೇ ಹೋಗ್ಬಿಡ್ತಾರೆ. ಆಮೇಲೆ ಇನ್ಯಾವ ದೇವರು ಬೇಕಾಗಲ್ಲ. ಕೊನೆಗೆ ನಾನು ಅಂದ್ಕೊಂಡಿದ್ದ ದೇವ್ರುಗಳದ್ದು ಯಾವುದೂ ಅಲ್ಲ, ನಾನೇ ದೇವರು ಅಂತ ಗೊತ್ತಾಗುತ್ತೆ. ಕೊನೆಗೆ ಅದ್ವೈತ ಭಾವವನ್ನೇ ಹೇಳೋದು. ಯಾಕೆಂದರೆ ತಂತ್ರದ ಮೂಲ ಇನ್ಸ್ಪೈರ್ ಆಗಿರೋದೇ ವೇದಗಳಿಂದ. ಅಲ್ಲೊಂದು ಕಾಂಟ್ರವರ್ಸಿ ಇದೆ ಅಂತೆ, ಏನು ವೇದ ಪ್ರಾಚೀನ ಅಂತ ಹೇಳೋರು ಜನ ಇದ್ದಾರೆ, ಇಲ್ಲ ತಂತ್ರ ಪ್ರಾಚೀನವಾದ್ದು ವೇದಕ್ಕಿಂತಲೂ ಅಂತ. ಈ ಯುದ್ಧ ನಡೀತಾನೆ ಇರುತ್ತೆ. ಅದಿರಲಿ, ನಾವು ಸಾಧಕರು, ಹಾಗಾಗಿ ಅದಕ್ಕೆ ಸುಮ್ಮನೆ ಅರ್ಥ ಆಗಲ್ಲ ನಮಗೆ ಆ ಥರ ಆರ್ಗ್ಯೂ ಎಲ್ಲ ಮಾಡೋಕ್ಕೆ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಎಲ್ಲ ಇಟ್ಕೊಂಡು ಇದು ಹೀಗೆ ನೀವು ಹೇಳ್ತಿರೋದು ಹಾಗೆ ಇಲ್ಲ ಅಂತ ಹೇಳಕ್ಕೆ. ಸೊ ನಾನು ಓದ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ, ತಲೆಯಲ್ಲಿ ಏನೂ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಇಷ್ಟಂತೂ ಇದೆ ಕಾಂಟ್ರವರ್ಸಿ ಅನ್ನೋದು ಸಾಕು ಇನ್ಫಾರ್ಮೇಷನ್ನು ಅಂತ. ಆ ನೇರ ಅನುಭವದ ನಂತರ ಒಂದು ವಿದ್ಯೆಯನ್ನು ಅವ್ರು ಕೊಡಬೇಕಾದ್ರೆ ಬಂದರು, 2 ನಿಮಿಷ ನನ್ನ ಎದುರುಗಡೆ ನಿಂತರು, ಬಂದರು, ಹೊರಟೋದ್ರು. ಆ ವಿದ್ಯೆ ನಂದಾಯಿತು. ನಿರಂತರವಾಗಿ ಕಲಿಕೆ ನಡೀತಾನೇ ಇದೆ. ಶಿಷ್ಯರಿಗೆ ಆ ಮಂತ್ರೋಪದೇಶ ಮಾಡಿ ನಾನು ಮಾಡ್ತಾ ಇರೋದೇ ಇವಾಗ ತಿಥಿನಿತ್ಯದ್ದು. ಯಾಕೆ ಅಂದರೆ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಏನು ಅಂತಂದರೆ, ಗುರುಗಳು ನನಗೆ ಇದು ಮಾತೃಕಾ ಚಕ್ರದ ಸಿದ್ಧಾಂತವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಗುರುಗಳಿಗೆ, ಅವರು ICUನಲ್ಲಿ ಹಾಸ್ಪಿಟಲೈಸ್ ಆಗಿದ್ರು. ಅವರು ರಾಸ ಗುರುಗಳು ಹಾಸ್ಪಿಟಲೈಸ್ ಆಗಿ ಅವ್ರದ್ದು ICUನಲ್ಲಿ ಇದ್ದು ಅವರನ್ನು ಜಸ್ಟ್ ಒಂದು ವಾರ್ಡ್ಗೆ ಕರ್ಕೊಂಡು ಬಂದು ಮಲಗಿಸಿದ್ದಾರೆ, ಸ್ಪೆಷಲ್ ವಾರ್ಡಲ್ಲಿ. ಆಗ ಎಲ್ಲ ಶಿಷ್ಯರಿಗೂ ಫೋನ್ ಮಾಡಿ ಹೇಳಿದರು ಅವ್ರ ಮಗ, ಇವಾಗ ಕರ್ಕೊಂಡು ಬರ್ತಿದ್ದಾರೆ, ಸಾಯಂಕಾಲದ ಮೇಲೆ ಬನ್ನಿ ನೋಡ್ಕೊಂಡು ಹೋಗೋಕ್ಕೆ ಗುರುಗಳನ್ನು ಅಂಥೇಳಿ ಅಂತ. ನನಗೆ ಯಾಕೋ ಬೆಳಗ್ಗೆನೇ ದಟ್ ವಾಸ್ ಎನ್ ಇನ್ನರ್ ಕಾಲ್, ನಾನು ಹೋಗಿದ್ದೇನೋ ಸುಳ್ಳು, ಹೋಗಬೇಕು ಅಂತ ಅನ್ನಿಸ್ತು. ವಿಷಯ ತಿಳಿದ ತಕ್ಷಣವೇ ನಾನು ದಿಢೀರಂತ ಎದ್ದು ಹೊರಟುಬಿಟ್ಟೆ. ಬಟ್ ಅವೆಯವ್ರು ಊರಲ್ಲಿ ಇರಲಿಲ್ಲ. ದ್ಯಾಟ್ ವಾಸ್ ಡಿವೈನ್ ಡೆಸ್ಟಿನಿ, ನಾನು ಒಬ್ಬಳೇ ಹೋಗಬೇಕು ಅನ್ನೋದು ಆಮೇಲೆ ಗೊತ್ತಾಯಿತು ನನಗೆ. ಹೋದರೆ ಗುರುಗಳು ಎಲ್ಲ ಹೋಲ್ ಬಾಡಿ ಪ್ಲಗಿಂಗ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಎಲ್ಲ ಕಡೆ. ಇದು 2018ರಲ್ಲ? ಅದಾದಮೇಲೆ 2 ವರ್ಷ ಇದ್ರು ಅವರು. ಇದ್ರು 15 ಇರ್ಬೋದು, 15, 16 ಆವಾಗ. ಪಟ್ಟಾಭಿಯವ್ರು ಇದ್ರಲ್ಲ, 16ರಲ್ಲಿ ಪಟ್ಟಾಭಿಯವ್ರು ಹೋಗಿದ್ದು. ಪಟ್ಟಾಭಿಯವ್ರು ಇದ್ರು ಅವಾಗ, 14ರಲ್ಲಿ ಇರ್ಬೋದು. ಸರಿ. ಆವಾಗ ಗುರುಗಳು ನನಗೆ ಹೇಳ್ತಾ ಇದ್ದಾರೆ, ನಾನು ಹೋಗ್ತಿದ್ದಂಗೆ ಅವ್ರ ಮಗ ಅವರಿಗೆ ನರ್ಸ್ಗಳನ್ನ ನೋಡೋದು, ಆಮೇಲೆ ಬಿಲ್ ಪೇಮೆಂಟು ಅದು ಇದು ಏನೋ ಪಾಪ ಕೆಲಸಗಳಿತ್ತು, ಒಬ್ಬರನ್ನೇ ತಂದೆನ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಯಾರಾದರೂ ಬಂದರೆ, ನರ್ಸಾದರೂ ಬಂದರೆ ಬಿಟ್ಟು ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ರಂತೆ ಅವರು. ನಾನು ಹೋಗ್ತಿದ್ದಂಗೆ, ನೀವು ಇಲ್ಲಿ ಕೂತ್ಕೊಳ್ಳಿ ಅಮ್ಮ, ಸುಮ್ಮನೆ ಏನು ಮಾಡಬೇಡ, ಸುಮ್ಮನೆ ಇಲ್ಲಿ ಕೂತಿದ್ರೆ ಸಾಕು, ನಾನು ಹೋಗ್ಬಿಟ್ಟು ಬರ್ತೀನಿ, ನಿಮ್ಗೆ ಏನಾರು ಗಾಬರಿ ಆದರೆ ಒಂದು ಬೆಲ್ ಮಾಡಿ, ನರ್ಸು ಯಾರಾದರೂ ಬಂದೇ ಬರ್ತಾರೆ, ಡಾಕ್ಟರ್ ಆದರೂ, ಒಳ್ಳೆ ಹಾಸ್ಪಿಟ್ಲ್ ವಿಕ್ರಮ ಯಾವುದೋ ಇರಬೇಕು, ಮರ್ತೋಗಿದೆ ನನಗೆ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ಕೂತಿದ್ದೀನಿ, 5 ನಿಮಿಷ ಆಗಿದೆ, ಅವ್ರ ಮಗ ಆ ಕಡೆ ಹೋಗಿ ಆ ಕಡೆ ತಿರ್ಕೊಂಡ್ರು, ಕಣ್ಮುಚ್ಕೊಂಡಿದ್ದಾರೆ, ತಿರ್ಕೊಂಡು ನರಳ್ತಾ ಇದ್ದಾರೆ. ಅರೆ ಪ್ರಜ್ಞೆ ವ್ಯವಸ್ಥೆ, ಯಾಕೆಂದರೆ ಇನ್ನೂ ಆಪ್ರೇಷನ್ ಎಲ್ಲ ಆಗಿ ಜಸ್ಟ್ ಹೊರಗಡೆ ಕರ್ಕೊಂಬಂದಿರೋದು ಅವ್ರನ್ನ. ಜ್ಯೋತಿನ ಬಂದಿರೋದು ಅಂತಾರೆ. ನನಗೆ ಐ ವಾಸ್ ಶಾಕ್ಡ್. ಆ ಸ್ಥಿತಿಲೂ ಜ್ಯೋತಿನ ಜ್ಯೋತಿ ಅವರಲ್ಲಿದೆ ಅದರಿಂದ. ಖಂಡಿತವಾಗಿಯೂ ಹೌದು ಗುರುಗಳೇ ಅಂತ ಚಂಗ್ ಅಂತ ನಾನು ಹಾರಿ ಅವರ ಬೆಡ್ ಹತ್ರ ಹೋಗಿ ನಿಂತ್ಕೊಂಡೆ. ಅವರ ಈ ಕಡೆ ನಿಧಾನಕ್ಕೆ ತಿರುಗಿದ್ರು. ತಿರುಗಬೇಡಿ ಗುರುಗಳೇ, ನಾನೇ ಆ ಕಡೆ ಬರ್ತೀನಿ ಅಂದರೆ, ಇಲ್ಲ ಏನು ಪರವಾಗಿಲ್ಲ ಅಂಥೇಳಿ ಮಾಡಿ. ಅದು ಡೀಟೇಲ್ಸ್ ಬೇಡ, ನೆಕ್ಸ್ಟ್ ಬುಕ್ಕಲ್ಲಿ ಬರಿತಾ ಇದ್ದೀನಿ ನಾನು, ಆಯ್ತು ಅದು ಬರ್ದೆಲ್ಲ. ಈ ವಿಷಯದ ಬಗ್ಗೆ ಹೇಳೋದಕ್ಕೆ ಅವರು ಮೇಲ್ಗಡೆ ನೋಡ್ತಾ ಇದ್ದಾರೆ. ನೋಡಿಕೊಂಡು ಹಾಂ ಸರಿ ಅಂತ ಉತ್ತರ ಕೊಡ್ತಿದ್ದಾರೆ.
ನನಗೆ ಯಾರ ಹತ್ರ ಮಾತಾಡ್ತಿದಾರೋ ಅವರು, ಗಾಳಿಗೆ ಮಾತಾಡ್ತಿದ್ದಾರಾ, ಯಾಕೆ ಮೊದಲೇ ಆಪ್ರೇಷನ್ ಆಗಿದೆ, ಮೆಡಿಸಿನ್ ಎಫೆಕ್ಟ್ ಇರುತ್ತೆ, ಅದಕ್ಕೆ ಏನೋ ಆ ಥರ ಎಲ್ಲ ಮಾತಾಡ್ತಿದ್ದಾರೆ ಏನೋ ಗುರುಗಳು, ಇವ್ರು ತುಂಬ ಜಾಸ್ತಿ ಮಾಡಿಬಿಟ್ರೆ ಅವ್ರಿಗೆ ಸ್ಟ್ರೇನ್ ಆಗುತ್ತೆ, ಏನಪ್ಪ ಗ್ರಾಚಾರ ನಾನೊಬ್ಬಳೇ ಬೇರೆ ಎಲ್ಲಿದ್ದೀನಿ, ಏನು ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಅವ್ರ ಕೈಗೆಲ್ಲ ಪ್ಲಗ್ ಮಾಡಿಬಿಟ್ಟಿದ್ದಾರೆ. ಬೇರೆ ಅವ್ರ ಕೈ ಹಿಡ್ಕೊಳ್ಳೋಕ್ಕೂ ಸರಿಯಾಗಿ ಆಗಲ್ಲ. ಹಾಗೆ ಮುಟ್ಬಿಟ್ಟು, ಗುರುಗಳೇ ನೀವೇನು ಮಾತಾಡಬೇಡಿ, ಪರವಾಗಿಲ್ಲ, ನೀವು ರೆಸ್ಟ್ ತಗೊಳ್ಳಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವರು ಅದು ಹೆಂಗಮ್ಮ ಆಗುತ್ತೆ, ಕೋಪ ಮಾಡ್ಕೊಂಡ್ಬಿಟ್ರೆ ನನ್ನ ಮೇಲೆ, ಅದು ಹೇಗಾಗುತ್ತೆ ನಿನಗೆ ಗೊತ್ತಾ, ಮಹಾಗುರುಗಳು ದೊಡ್ಡ ಗುರುಗಳಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅವ್ರು ಬಂದಿರ್ಬೇಕಾರೆ ಅಟ್ಲೀಸ್ಟ್ ನಾನು ಏನು ಮಾಡ್ಬೋದು ಈ ಸ್ಥಿತಿನಲ್ಲಿ, ನಾನು ಒಂದು ನಮಸ್ಕಾರ ಮಾಡ್ಬೋದು ಅಷ್ಟೇ ಅಂತ ಆ 2 ಕೈಯಿಂದ ಹಿಂಗೆ ತೊಗೊಂಡು ನಮಸ್ಕಾರ ಮಾಡ್ತಿದ್ದಾರೆ ಅವರು. ಯಾರು ದೊಡ್ಡ ಗುರುಗಳು ಅಂದರೆ ಅವ್ರಿಗೆ? ಇವರು ಸೇಜ್ ವಿದ್ಯಾರಣ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ದಕ್ಷಿಣ ಪರಂಪರೆಯಲ್ಲಿ ದೊಡ್ಡ ಗುರುಗಳು ನಮಗೆ ಅವರು. ನಾನಂತೂ ಸ್ಟನ್ ಆಗಿಬಿಟ್ಟಿದ್ದೀನಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಕಡೆ ಅಳು ಬರ್ತಾ ಇದೆ, ಗುರುಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂಥೇಳಿ. ಅಷ್ಟು ಸೂಕ್ಷ್ಮವಾಗಿದೆ ಅವರ ಪರಿಸ್ಥಿತಿ. ನನಗೆ ಜೋರು ಮಾಡ್ತಿದ್ದಾರೆ, ನೀನು ಸುಮ್ಮನೆ ಇರು, ಅವ್ರು ಬಂದಿದ್ದಾರೆ, ನಾನು ಮಾತಾಡದೆ ಇರೋಕ್ಕಾಗುತ್ತೇನಮ್ಮ ಅಂಥೇಳಿ ಮತ್ತೆ ಅವ್ರ ಹತ್ರ ಏನೋ ಮಾತಾಡ್ತಾರೆ, ಹೇಳ್ತಾ ಇದ್ದಾರೆ. ಆಮೇಲೆ ಹೇಳಿದ್ರು, ಆಮೇಲೆ ನನಗೆ ಹೇಳ್ತಾರೆ, ಅವರು ನಿನಗೆ ದೊಡ್ಡ ಗುರುಗಳು ಹೇಳ್ತಾ ಇದ್ದಾರೆ, ನಿನಗೆ ಅದೊಂದು ಸಿದ್ಧಾಂತ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ನನಗೆ ಅವ್ರು ಹೇಳಬೇಕಲ್ವಾ ಇಂಥದ್ದೊಂದು ಸಿದ್ಧಾಂತ ಕೊಡು ಅಂತ. ಹಾಗೆ ಹೇಳಿದರೆ ತಾನೇ ನಾನು ಹಿಂಗೆ ಕೊಡೋಕ್ಕಾಗೋದು, ಅಷ್ಟು ಕ್ಲಾರಿಟಿ ಮಾತಲ್ಲಿ. ಸೊ ಲಾಜಿಕಲ್. ಹಾಂ, ನಾನಂದೆ, ಗುರುಗಳೇ ಯಾವ ಸಿದ್ಧಾಂತ ಏನಾದರೂ ಪರವಾಗಿಲ್ಲ, ನೀವು ಕೊಡದೇ ಇದ್ದರೂ ಪರವಾಗಿಲ್ಲ, ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳ್ತಿದ್ದೀನಿ ನಾನು. ಅವರು ಏನಿಲ್ಲ ಕಣಮ್ಮ, ಅವ್ರು ಹೇಳ್ತಾರೆ ಸ್ವಲ್ಪ ತಡಿ ಅಂತ ಮತ್ತೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಹೀಗೆ ಏನೇನು, ಅಯ್ಯೋ ಇಟ್ ವಾಸ್ ಸಚ್ ಎ ಬಿಗ್ ಟೆಸ್ಟ್. ಒಂದು 15-20 ನಿಮಿಷ ಇದೇ ನಡೀತು. ಆಮೇಲೆ ಹೇಳಿದ್ರು ನನಗೆ ತಿರುಗಿ, ನಂಗೆ ಗೊತ್ತಾಯಿತು ಕಣಮ್ಮ, ಇವಾಗ ನಾನು ನಿನಗೆ ಈಗಾಗಲೇ ಕೊಟ್ಟಿದ್ದೀನಿ ಅದನ್ನು, ಕೊನೆಗೂ ಯಾವ ಸಿದ್ಧಾಂತ ಅಂತ ಹೇಳಲೇ ಇಲ್ಲ ಅವರು ನನಗೆ. ನಾನು ಈಗಾಗಲೇ ಕೊಟ್ಟಿದ್ದೀನಿ, ನಿನಗಿನ್ನೂ ಅದು ಅರಿವಿನ ಮಟ್ಟಕ್ಕೆ ಬಂದಿಲ್ಲ, ಅದು ಬೀಜ ರೂಪದಲ್ಲಿದೆ, ಅಷ್ಟು ಕ್ಲಿಯರ್. ಅದು ನಿನಗೆ ಗೊತ್ತಾಗೋ ಕಾಲಕ್ಕೆ ಗೊತ್ತಾಗುತ್ತೆ ಆ ವಿದ್ಯೆ ಏನು ಅಂತ. ಅವರೇ ಹೇಳಿದ್ದಾರೆ, ಕೊಟ್ಟ ಮೇಲೆ ಅದು ಫಲ ಕೊಡದೇ ಇರುತ್ತೇನಮ್ಮ. ನನಗೆ ತುಂಬ ಸಂತೋಷ ಆಗಿದೆ ನಿನ್ನ ಬಗ್ಗೆ. ಅಷ್ಟೆ ಆಗಿದೆ. ನೆಕ್ಸ್ಟ್ ಮಿನಿಟ್ ಒಬ್ಬರು ಶಿಷ್ಯರು ಬಂದರು. ಅಲ್ಲಿವರೆಗೂ ಒಬ್ಬರಿಲ್ಲ, ಅಷ್ಟೊತ್ತಿಗೆ 1-1.5 ಗಂಟೆ ಕಾಲ ಆಗೋಗ್ಬಿಟ್ಟಿದೆ. ಹೇಗೆ ಅವರು ನನ್ನ ಅನುಭವದಲ್ಲಿ ಬಂದಿರೋದು, ಇಂಥ ಘಟನೆಗಳಾಗುತ್ತೆ ಅಂದರೆ ಅವ್ರಿಗೆ ಪೂರ್ವ ಸೂಚನೆ ಇದ್ದೇ ಇರುತ್ತೆ. ಒಂದು ಇನ್ವಿಸಿಬಲ್ ಫೆನ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ ಅವರು. ಅವ್ರಿಗೆ ಏನೋ ಕೆಲಸದಲ್ಲಿ ಸಿಕ್ಕಾಕೊಳ್ತಾರೆ, ಅವ್ರು ಬರಬೇಕಾದ್ರೆ ರೈಟ್ ಟೈಮಿಗೆ ಬರೋಕ್ಕಾಗಲ್ಲ, ಒದ್ದಾಡ್ಕೊಂಡು ಬಂದು ಅಯ್ಯೋ ನಾನು ಇಷ್ಟರೊಳಗಡೆ ಬರಬೇಕಾಗಿತ್ತು, ಬರಲಿಕ್ಕಾಗಲೇ ಇಲ್ಲ ಗುರುಗಳೇ, ಕ್ಷಮಿಸಿ ಅಂತ ಹೇಳ್ತಿರ್ತಾರೆ. ಅನ್ನಕ್ಬಿಡ್ತಾರೆ ಗುರುಗಳು. ನನ್ನ ಕಡೆ ನೋಡ್ತಾರೆ, ಅರ್ಥ ಆಯ್ತಾ ಅಂತ. ಈ ಥರ ತುಂಬ ನಡೀತಾ ಇತ್ತು. ಹಾಗೆ ಸೊ ಪ್ಲೇಫುಲ್, ತುಂಬಾ ಲಲಿತಾ ಅಂದರೆ ಪ್ಲೇಫುಲ್ ಅಂತ. ಅವರು ಸಾಕ್ಷಾತ್ ಭಗವತಿನೇ ಅನ್ನೋದ್ರಲ್ಲಿ ನಂಗೆ ಯಾವ ಅನುಮಾನವೂ ಉಳಿದಿರಲಿಲ್ಲ ಕೊನೆಯಲ್ಲಂತೂ. ಆ ಥರ ರಿವೀಲ್ ಮಾಡೋರು ಅವ್ರು ಕೆಲವು ಸತಿ.